ಆತ್ಮೀಯ ಪದವಿ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಐಚ್ಛಿಕ ಕನ್ನಡ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳೇ, ಕನ್ನಡ ಸಾಹಿತ್ಯ ಚರಿತ್ರೆ ಅಖಂಡ ಹಾಗೂ ಶ್ರೀಮಂತ ಸಾಹಿತ್ಯವನ್ನು ಹೊಂದಿದಂತಹ ಭಾಷೆ. ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ತನ್ನದೇ ಆದಂತಹ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಿದೆ. ಇಂತಹ ಅಖಂಡವಾದಂತಹ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಅತ್ಯಂತ ಕ್ಲಿಷ್ಟಕರ. ಹಾಗಾಗಿ ಕನ್ನಡ ಸಾಹಿತ್ಯ ಹಾಗೂ ಭಾಷೆಯನ್ನು ವಿಭಾಗ ಕ್ರಮಗಳಲ್ಲಿ ಅಥವಾ ಅವಸ್ಥೆಗಳಲ್ಲಿ ಅಧ್ಯಯನ ಮಾಡುವುದು ಅತ್ಯಂತ ಸೂಕ್ತ. ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು 3 ವಿಭಾಗಗಳಲ್ಲಿ ವಿಭಾಗಿಸಿಕೊಂಡ ಅವಸ್ಥೆಗಳಲ್ಲಿ ಅಧ್ಯಯನ ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಸಾಕಷ್ಟು ವಿದ್ವಾಂಸರರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿವಿಧ ರೀತಿಯಲ್ಲಿ ಅದನ್ನು ವಿಭಾಗಿಸಿದ್ದಾರೆ. ಧರ್ಮಗಳ ಆಧಾರದ ಮೇಲೆ ಕನ್ನಡ ಸಾಹಿತ್ಯವನ್ನು ವಿಭಾಗಿಸಿದ್ದಾರೆ. ಕಾಲ ಗಣನೆಯನ್ನು ತೆಗೆದುಕೊಂಡು ಕನ್ನಡ ಸಾಹಿತ್ಯವನ್ನು ವಿಭಾಗಿಸಿದ್ದಾರೆ. ಕನ್ನಡ ಕಾವ್ಯಗಳ ಕೃತಿಗಳನ್ನು ಆಧರಿಸಿ ಕನ್ನಡ ಸಾಹಿತ್ಯವನ್ನು ವಿಭಾಗಿಸಿದ್ದಾರೆ. ಕವಿಗಳ ಆಧಾರದ ಮೇಲೆ ಕನ್ನಡ ಸಾಹಿತ್ಯವನ್ನು ವಿಭಾಗಿಸಿದ್ದಾರೆ. ವಿದ್ವಾಂಸರ ಒಂದು ವಿವೇಚನೆ ಮತ್ತು ಅಭಿಪ್ರಾಯದ ಮೇರೆಗೆ ಏನೇ ಇರಲಿ, ಕನ್ನಡ ಸಾಹಿತ್ಯವನ್ನು ಸಾಮಾನ್ಯವಾಗಿ ನಾವು 3 ಅವಸ್ಥೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಪೂರ್ವ ಹಳೆಗನ್ನಡ ಸಾಹಿತ್ಯವನ್ನು ಒಳಗೊಂಡು 3 ಅವಸ್ಥೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂದರೆ ಹಳೆಗನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂದರೆ ನಡುಗನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ ಅಂದರೆ ಹೊಸಗನ್ನಡ ಸಾಹಿತ್ಯ. ಹೀಗೆ 3 ಅವಸ್ಥೆ ಅಥವಾ ವಿಭಾಗ ಕ್ರಮಗಳಲ್ಲಿ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ವಿಭಾಗಿಸಿಕೊಂಡು ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಈ ಒಂದು ಕಾಲಘಟ್ಟಗಳಲ್ಲಿ ಹೇಗೆ ಬೆಳೆದು ಬಂದಿದೆ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಇಂದಿನ ಒಂದು ಧ್ವನಿಮುದ್ರಣ ಪಾಠದಲ್ಲಿ ಹಳೆಗನ್ನಡದ ಸಾಹಿತ್ಯದ ಮೇಲೆ ಹಳೆಗನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವ ಈ ಒಂದು ವಿಷಯಗಳ ಕುರಿತು ನಾನು ತಮಗೆ ಧ್ವನಿಮುದ್ರಣ ಪಾಠವನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಬಹುತೇಕ ಈ ಒಂದು ಘಟಕ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಧ್ವನಿಮುದ್ರಣ ಪಾಠ ಅತಿ ಬಹು ಉಪಯೋಗಕಾರಿ ಆಗುತ್ತದೆ ಅನ್ನೋದನ್ನು ಭಾವಿಸಿ ತಮಗೆ ಈ ಒಂದು ಪಾಠವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾಗಿ ಪಾಠವನ್ನು ಗಮನವಿಟ್ಟು ಅವಲೋಕನ ಮಾಡಿ ಅಧ್ಯಯನ ಮಾಡಿ ತಮ್ಮ ಒಂದು ಜ್ಞಾನದಾಹವನ್ನು ತಣಿಸಿಕೊಳ್ಳ್ರಿ ಅಂತಕ್ಕಂತಹ ಒಂದು ಮಾತಿನೊಂದಿಗೆ ಈ ಒಂದು ಧ್ವನಿಮುದ್ರಣ ಪಾಠವನ್ನು ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಈ ಒಂದು ಧ್ವನಿಮುದ್ರಣ ಪಾಠವನ್ನು ತಮ್ಮ ಎಲ್ಲ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ KS, IAS ಇನ್ನಿತರ ಕನ್ನಡ ವಿಷಯವನ್ನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂತಹ ಸ್ಪರ್ಧಾ ಮಿತ್ರರಿಗೂ ಈ ಒಂದು ಧ್ವನಿಮುದ್ರಣ ಪಾಠ ಅತಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತಕ್ಕಂತಹ ಸಲಹೆಯೊಂದಿಗೆ ಹಳೆಗನ್ನಡದ ಸಾಹಿತ್ಯದ ಪ್ರೇರಣೆ, ಪ್ರಭಾವ ಇದರ ಕುರಿತು ಧ್ವನಿಮುದ್ರಣ ಪಾಠ. ಯಾವುದೇ ಒಂದು ಸಾಹಿತ್ಯ ಬೆಳೆದು ಬರಬೇಕಾದರೆ ಅದಕ್ಕೆ ಕೆಲವೊಂದು ಅಂಶಗಳು ಪ್ರೇರಣೆಯನ್ನು ಒದಗಿಸಿ ಮತ್ತು ಕೆಲವು ಅಂಶಗಳು ಅದರ ಮೇಲೆ ಪ್ರಭಾವ ಬೀರುವ ಮೂಲಕ ಅದನ್ನು ಹುಟ್ಟು ಹಾಕುತ್ತವೆ. ಮುಂದೆ ಸಾಹಿತ್ಯ ತನ್ನದೇ ಆದ ಕೆಲವು ಸ್ವರೂಪ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಮತ್ತು ಸಾಹಿತ್ಯಿಕ ಧೋರಣೆಗಳನ್ನು ಇಟ್ಟುಕೊಂಡು ಮುಂದುವರಿಯುತ್ತದೆ. ಇಂತಹ ಸಾಲಿಗೆ ಹಳೆಗನ್ನಡ ಸಾಹಿತ್ಯ ಕಾರಣೀಭೂತ ಅನ್ನುವುದನ್ನು ನಾವು
ಗಮನಿಸಬೇಕು. ಹಳೆಗನ್ನಡ ಕವಿಗಳಿಗೆ ತಾವು ಹುಟ್ಟಿ ಬೆಳೆದ ಪರಿಸರ, ತಾವು ಒಪ್ಪಿಕೊಂಡ ಮತಧರ್ಮಗಳು ಹಾಗೂ ತಮಗೆ ಆಶ್ರಯ ನೀಡಿದ ಅರಸರುಗಳು ಈ ಮೂರು ಪ್ರೇರಣೆ ಪ್ರಭಾವಗಳನ್ನು ಒದಗಿಸಿ ಸಾಹಿತ್ಯ ಬೆಳೆದು ಬಂದಿದೆ ಅಂದರೆ ಅದು ಅತಿಶಯೋಕ್ತಿ ಎನಿಸಲಾರದು. ಇವು ಕೃತಿಯ ವಸ್ತು, ಭಾಷೆ ಹಾಗೂ ಶೈಲಿಗಳ ಮೇಲೆ ಪ್ರಭಾವ ಬೀರಿದವು. ಇವುಗಳು ಮುಂದೆ ತೋರಿದ ಕ್ರಿಯೆ ಪ್ರತಿಕ್ರಿಯೆಗಳೇ ಕನ್ನಡ ಸಾಹಿತ್ಯ ಚರಿತ್ರೆಯ ಎಂಬ ಹೆಸರನ್ನು ನಾವು ಕಾಣಬಹುದು. ಕನ್ನಡ ಸಾಹಿತ್ಯ ಚರಿತ್ರೆ ಹೇಗೆ ಬೆಳೆದಿದೆ ಅನ್ನೋದಕ್ಕೆ ಈ ಒಂದು ಮುನ್ನುಡಿ ತಮಗೆ ಅರಿವು ಉಂಟು ಮಾಡಿದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಕನ್ನಡ ಭಾಷೆ ಬೆಳೆದಿದೆ ಅಂತಂದರೆ ಅದು ಇತರ ಭಾಷೆಗಳ ಪ್ರಭಾವ, ಇತರ ಸಾಹಿತ್ಯಗಳ ಪ್ರಭಾವ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಗಮನಿಸಬಹುದು. ಯಾಕೆಂದರೆ ಕನ್ನಡ ಭಾಷೆ ದ್ರಾವಿಡ ಭಾಷೆಯಿಂದ ಬೇರ್ಪಟ್ಟಂತಹ ಸಂದರ್ಭದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ತನ್ನ ಕಾಲದಲ್ಲಿ ಇದ್ದಂತಹ ಜನಪ್ರಿಯತೆಯನ್ನು ಗಳಿಸಿಕೊಂಡಂತಹ ಪ್ರಾಕೃತ ಭಾಷೆಯನ್ನು ದೇವಭಾಷೆ ಹಾಗೂ ರಾಜ್ಯಭಾಷೆ ಎನಿಸಿಕೊಂಡಂತಹ ಸಂಸ್ಕೃತ ಭಾಷೆಯನ್ನು ತನ್ನ ಭಾಷೆಯಲ್ಲಿ ಸ್ವೀಕರಣದ ಮೂಲಕವಾಗಿ ಪ್ರಭಾವವನ್ನು ಬಳಸಿಕೊಂಡು ನಮ್ಮ ಹಳೆಗನ್ನಡದ ಕವಿಗಳು, ನಮ್ಮ ನಡುಗನ್ನಡದ ಕವಿಗಳು ತಮ್ಮ ಸಾಹಿತ್ಯದಲ್ಲಿ ಆ ಪದಗಳನ್ನು, ಸಾಹಿತ್ಯದ ಘಟಕಗಳನ್ನು ಪ್ರಭಾವ ಮಾಡಿಕೊಂಡು ಬೆಳೆಸಿಕೊಂಡಂತಹ ಬಗೆಯನ್ನು ನಾವು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಈಗ ಹಳೆಗನ್ನಡ ಸಾಹಿತ್ಯದ ಮೇಲೆ ಪ್ರೇರಣೆ ಉಂಟಾದಂತಹ, ಪ್ರಭಾವ ಉಂಟಾದಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಅವಲೋಕನ ಮಾಡೋಣ. ಧಾರ್ಮಿಕ ಪ್ರೇರಣೆ ಪ್ರಭಾವ. ಭಾರತದಲ್ಲಿ ಧರ್ಮಕ್ಕೂ ಸಾಹಿತ್ಯಕ್ಕೂ ಇರುವ ನಂಟು ಅತಿ ನಿಕಟವಾದದ್ದು. ಇವು ಒಂದೇ ನಾಣ್ಯದ ಎರಡು ಮುಖಗಳು ಅಂದರೆ ತಪ್ಪಾಗಲಾರದು. ಭರತಖಂಡದಲ್ಲಿ ಧರ್ಮಕ್ಕೂ ಸಾಹಿತ್ಯಕ್ಕೂ ಇರುವ ಒಂದು ಸಂಬಂಧ ಬಹಳಷ್ಟು ಅನ್ನುವುದಕ್ಕೆ ಭಾರತೀಯರ ಜೀವನ ಕ್ರಮ ಧರ್ಮದಿಂದ ರೂಪುಗೊಂಡಿದೆ. ಭಾರತೀಯರ ಸಾಹಿತ್ಯ ಸಹಜವಾಗಿ ಧರ್ಮಪರವಾಗಿದೆ. ಇದಕ್ಕೆ ಶ್ರೀ ವಿಜಯ ಕವಿರಾಜ ಮಾರ್ಗ ಕೃತಿಯಲ್ಲಿ ಅರ್ಥಾತ್ ಲಕ್ಷಣ ಗ್ರಂಥದಲ್ಲಿ ಕಸವರವೆಂಬುದು ನೆರೆ ಸೈರಿಸಲಾರ್ಪೊಡೆ ಪರರ ವಿಚಾರಮಂ ಪರಧರ್ಮಮಂ ಎಂಬ ಮಾತು ಇಲ್ಲಿ ಸಾಕ್ಷಿಯಾಗಿ ನಿಲ್ಲುತ್ತದೆ. ಅಂದರೆ ನಮ್ಮ ಭಾರತೀಯರು ಧರ್ಮದ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಮಾತು ಏನಾಗ್ತಾ ಇದೆ ಅಂತಂದರೆ, ನುಡಿ ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಸಮಂಜಸ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಿಜವಾದ ಐಶ್ವರ್ಯವೆಂದರೆ ಕಸಬರ ಅಂತಂದ್ರೆ ಶ್ರೀಮಂತಿಕೆ ಅಂತ ಕರಿತಾ ಇದ್ದೀವಿ. ನಿಜವಾದ ಐಶ್ವರ್ಯವೆಂದರೆ ಪರರ ವಿಚಾರ ಹಾಗೂ ಪರಧರ್ಮವನ್ನು ಸಹಿಸುವುದೇ ಆಗಿದೆ. ಕರ್ನಾಟಕ ಸಂಸ್ಕೃತಿಯ ವೈಶಿಷ್ಟ್ಯ ಎಂದರೆ ಅದು ಧರ್ಮ ಸಹಿಷ್ಣುತೆ. ಹೀಗಾಗಿ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗಿಯೇ ಭಾರತೀಯರ ಸಾಹಿತ್ಯ ಹುಟ್ಟಿದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಇದು ಕನ್ನಡಕ್ಕೂ, ಕನ್ನಡ ಭಾಷೆಗೂ, ಕನ್ನಡ ನುಡಿಗೂ ಹೊರತಾಗಿಲ್ಲ. ಮುಖ್ಯವಾಗಿ ಹಳೆಗನ್ನಡ ಸಾಹಿತ್ಯದ ಮೇಲೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಪ್ರಭಾವವಿದ್ದು ಕವಿಗಳು ತಮ್ಮ ತಮ್ಮ ಕೃತಿಗಳಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಿರುವುದು ನಮಗೆ ತಿಳಿದು ಬರ್ತಾ ಇದೆ. ಧರ್ಮದ ವಿಷಯವನ್ನು ಹೇಳಿಕೊಳ್ಳುತ್ತಾ ತಮ್ಮ ಮತಧರ್ಮ ಹಾಗೂ ತಮಗಿರುವ ಆ ಧಾರ್ಮಿಕ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಧರ್ಮವೆಂಬುದು ನಮ್ಮ ಕವಿಗಳೆಂಬ ಕುದುರೆಗಳಿಗೆ ಚಾಟಿಯಂತೆ ಕೆಲಸ ಮಾಡಿದೆ. ಈ ಮಾತು ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಮಾತಿನಂತೆ ಈ ಧಾರ್ಮಿಕ ಪ್ರೇರಣೆಗಳಿಂದಾಗಿ ನಮ್ಮ ಸಾಹಿತ್ಯಕ್ಕೆ ಅನುಭಾವಿಕ ಆಳ ಅಗಲಗಳು ಪ್ರಾಪ್ತವಾಗಿವೆ ಎನ್ನಬಹುದು. ಈ ದೃಷ್ಟಿಯಿಂದ ಪ್ರಾಚೀನ ಕನ್ನಡ ಸಾಹಿತ್ಯ ಅಥವಾ ಹಳೆಗನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ಧರ್ಮಗಳು, ಅದನ್ನು ಒಂದೊಂದಾಗಿ ಅವಲೋಕನ ಮಾಡೋಣ. ಹಳೆಗನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ಧರ್ಮಗಳೆಂದರೆ ನಾವು ತಟ್ಟನೆ ಹೇಳೋದು ಜೈನ ಧರ್ಮ. ಆದರೆ
ಅದಕ್ಕಿಂತಲೂ ಮುಂಚಿತವಾಗಿ ಬೌದ್ಧ ಧರ್ಮ ಅನ್ನೋದು ಕನ್ನಡ ನಾಡಿನಲ್ಲಿ, ಕರುನಾಡಿನಲ್ಲಿ ಅದು ಜನಪ್ರಿಯವಾಗಿತ್ತು ಅನ್ನುವುದಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳುವಂತಹ ಪ್ರಸಂಗ. ಕ್ರಿಸ್ತಶಕ 4ನೇ ಶತಮಾನಕ್ಕೆ ಸಂಬಂಧಿಸಿದ ತಾಮ್ರಪಟಗಳು ಬೋಧಿಸತ್ವದ ಹೋಲಿಕೆಯನ್ನು ಒಳಗೊಂಡಿವೆ ಹಾಗೂ ಬೌದ್ಧ ವಿಹಾರಕ್ಕೆ ಭೂಮಿಯನ್ನು ದಾನ ಮಾಡಿದ ಸಂಗತಿಯನ್ನು ಇವು ತಿಳಿಸುತ್ತವೆ. ಬನವಾಸಿಯಲ್ಲಿದ್ದ ಸಂಘರಾಮಗಳು ಹಾಗೂ ಬೌದ್ಧ ಭಿಕ್ಷುಗಳ ಬಗ್ಗೆ ಹುಯೆನ್ ಸಾಂಗನು ಪ್ರಸ್ತಾಪಿಸಿದ್ದಾನೆ. ಹುಯೆನ್ ಸಾಂಗ್ ಚೀನಿ ಪ್ರವಾಸಿಗ. ಭರತ ಖಂಡವನ್ನು ಸಂಚರಿಸಿ ಭರತ ನಾಡಿನ ಎಲ್ಲ ವಿಷಯಗಳನ್ನು ಸಿಯುಕಿ ಎಂಬ ಪ್ರವಾಸಿ ಕೃತಿಯಲ್ಲಿ ಈ ವಿಚಾರಗಳನ್ನು ಮಂಡಿಸಿದ್ದಾನೆ. ಬಳಿಗಾವೆ ಶಾಸನದಲ್ಲಿ ಬೌದ್ಧ ವಿಹಾರಗಳಿಗಾಗಿ ಭೂಮಿಯನ್ನು ದಾನ ಮಾಡಿದ ಹಾಗೂ ತಾರಾ ಭಗವತಿಯ ದೇವಾಲಯವನ್ನು ನಿರ್ಮಿಸಿದ್ದ ಪ್ರಸ್ತಾಪವನ್ನು ನಾವು ಡಂಬಳದ ಶಾಸನದಲ್ಲಿ ತಾರಾದೇವಿಯ ಪ್ರಾರ್ಥನೆ ಹಾಗೂ ಬುದ್ಧನ ಪ್ರಸ್ತಾಪವಿದೆ. ಗೋಕರ್ಣದ ಹತ್ತಿರ ತೊರ್ಕೆ ಒಂದು ಬೌದ್ಧ ಕೇಂದ್ರವಾಗಿ ಇದ್ದಿರಬೇಕೆಂಬೆಯೂ ನಮ್ಮ ಮುಂದೆ ಕಾಣ್ತಾ ಇದೆ. ಅಲ್ಲಮನ ವಚನದಲ್ಲಿ ವಜ್ರಿಯ ಉಲ್ಲೇಖವಿದೆ. ಶಾಸನದಲ್ಲಿ ಬೌದ್ಧವಾಡಿಗೆ ಎಂಬ ಹೆಸರನ್ನು ಕಾಣುತ್ತೇವೆ. ಅಶೋಕನ 6 ಶಾಸನಗಳು, ಬಳ್ಳಿಗಾವೆ, ಬನವಾಸಿ, ಕೋಳಿವಾಡದಲ್ಲಿ ದೊರೆತ ಬೌದ್ಧ ಸ್ಮಾರಕಗಳು ಬೌದ್ಧ ಧರ್ಮದ ಕುರುಹುಗಳಾಗಿವೆ. ಈ ಎಲ್ಲ ಆಧಾರಗಳಿಂದ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವದ ಬಗ್ಗೆ ಕೆಲವು ಊಹೆಗಳನ್ನು ಮಾಡುತ್ತಾ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯವಿತ್ತು ಎಂಬ ವಾದವನ್ನು ಟಿ.ಎಸ್. ವೆಂಕಣ್ಣಯ್ಯ, ರಾಷ್ಟ್ರಕವಿ ಕುವೆಂಪು ಅವರ ವಿದ್ಯಾಗುರುಗಳು, ಈ ಒಂದು ಮಾತುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಎತ್ತಿ ಹಿಡಿತಾ ಇದ್ದಾರೆ. ಕ್ರಿಸ್ತಶಕ 2ನೇ ಶತಮಾನದ ಆದಿಭಾಗದಲ್ಲಿ ಶಾತವಾಹನರ ನಂತರ ಪಲ್ಲವರು ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟರು. ಶಾತವಾಹನರು ಬೌದ್ಧರಾಗಿದ್ದಾರೆ ಎಂಬ ಅಭಿಪ್ರಾಯವೂ ಇದೆ. ಕನ್ನಡದಲ್ಲಿನ ಗ್ರಂಥ ರಚನೆಗೆ ಅವರೇ ಮೊದಲ ಮಾರ್ಗದರ್ಶಕರೂ ಆಗಿರಬಹುದು. ಜನರನ್ನು ಆಕರ್ಷಿಸಲು ವಿಫಲವಾಗಿ ಕನ್ನಡದಲ್ಲಿ ಗ್ರಂಥ ರಚಿಸಿದ್ದಿರಬೇಕು. ಬೌದ್ಧ ಮತದ ಪ್ರಾಬಲ್ಯ ನಶಿಸಿದ ಮೇಲೆ ಉಳಿದವರು ಗ್ರಂಥ ರಚನೆಗೆ ತೊಡಗಿದ್ದಿರಬೇಕು. ಬೌದ್ಧ ಮತದ ನಾಶದೊಂದಿಗೆ ಬೌದ್ಧ ಗ್ರಂಥಗಳು ನಶಿಸಿ ಹೋಗಿರಬೇಕು ಎಂದು ಕನ್ನಡದ ಕಣ್ವ ಬಿ.ಎಂ. ಶ್ರೀಕಂಠಯ್ಯನವರು, ಆರ್. ನರಸಿಂಹಾಚಾರ್ಯ ಅವರು, ಎಸ್. ಶ್ರೀಕಂಠ ಶಾಸ್ತ್ರಿಯವರು ಮೊದಲಾದವರು ಬೌದ್ಧ ಧರ್ಮದ ಕುರಿತಾಗಿ, ಬೌದ್ಧ ಧರ್ಮದ ಸಾಹಿತ್ಯದ ಕುರಿತಾಗಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸುತ್ತಿದ್ದಾರೆ. ಆದರೆ ಇಂದು ಯಾವ ಪ್ರಾಚೀನ ಕನ್ನಡ ಬೌದ್ಧ ಕೃತಿಗಳು ಉಪಲಬ್ಧವಿಲ್ಲದಿರುವುದೇ ಕನ್ನಡ ಸಾಹಿತ್ಯ ಮತ್ತು ಭಾಷೆಯ ದೊಡ್ಡ ದುರಂತವೆಂದೇ ನಾವು ಭಾವಿಸಬೇಕು. ಬಹುಶಃ ಬೌದ್ಧ ಧರ್ಮದ ಸಾಹಿತ್ಯ ಕೃತಿಗಳು ಏನಾದರೂ ದೊರಕಿದ್ದರೆ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಗೆ ಅದೊಂದು ಮುಕುಟಪ್ರಾಯ ಅನಿಸುತ್ತಿತ್ತು ಅನ್ನುವುದರಲ್ಲಿ 2 ಮಾತಿಲ್ಲ. ಇದು ಬೌದ್ಧ ಧರ್ಮದ ವಿಚಾರ. ಇನ್ನು 2ನೇ ಧರ್ಮ ಜೈನ ಧರ್ಮ. ಜೈನ ಧರ್ಮದಿಂದಲೇ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ನಾವು ಇಂದಿಗೂ ಕಾಣ್ತಾ ಇದ್ದೀವಿ. ಜೈನ ಧರ್ಮವು ಕನ್ನಡ ನಾಡಿನಲ್ಲಿ 2ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಚಲಾವಣೆಯಲ್ಲಿ ಇದ್ದು ಗಂಗವಂಶದ ಕೆಲವು ರಾಜರನ್ನು ಬಿಟ್ಟರೆ ಉಳಿದ ಎಲ್ಲ ಅರಸರು ಜೈನ ಧರ್ಮವನ್ನು ಪೋಷಿಸಿದರು, ಬೆಳೆಸಿದರು, ಪ್ರೋತ್ಸಾಹವನ್ನು ನೀಡಿದರು. 8ರಿಂದ 10ನೇ ಶತಮಾನದವರೆಗಿನ ಅವಧಿಯಲ್ಲಿ ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಉತ್ತೇಜನ ನೀಡಿದರು. ಶಾಸನ ಸಾಹಿತ್ಯ, ತೀರ್ಥಂಕರರ ಚರಿತೆ, ಚಕ್ರವರ್ತಿಗಳ ಚರಿತೆ, ಬಲದೇವ, ವಾಸುದೇವ, ಪ್ರತಿವಾಸುದೇವರ ಚರಿತೆ, ಯಕ್ಷಯಕ್ಷಿಯರಿಗೆ ಸಂಬಂಧಿಸಿದ ಸಾಹಿತ್ಯ, ಟೀಕೆ, ವ್ಯಾಖ್ಯಾನಸ್ತುತಿ, ವಿಡಂಬನೆ ಮೊದಲಾದವುಗಳೆಲ್ಲ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಮೂಡಿಬಂದ ಸಾಹಿತ್ಯ ಪ್ರಕಾರಗಳು. ಶ್ರವಣಬೆಳಗೊಳ ಒಂದು ಜೈನ ಧಾರ್ಮಿಕ ಕೇಂದ್ರವಾಗಿದ್ದರಿಂದ ಈ ಧರ್ಮದ ಹಿನ್ನೆಲೆಯಲ್ಲಿ ಅನೇಕ ಶಾಸನಗಳು ರಚಿತವಾಗಿರುವುದು ಸಹಜವಾಗಿದೆ. ಶ್ರವಣಬೆಳಗೊಳದ ಇಂದಿಗೂ ಆ 2 ಬೆಟ್ಟಗಳಲ್ಲಿ, ಇಂದ್ರಗಿರಿ, ಚಂದ್ರಗಿರಿ ಬೆಟ್ಟಗಳಲ್ಲಿ
ಜೈನ ಧರ್ಮದ ಅನೇಕ ನೂರಾರು ಶಿಲಾಶಾಸನಗಳು ಅಲಂಕಾರ ಸಹಿತವಾಗಿ ನಿಷಿದ್ಧಿ ಶಾಸನಗಳು ನಮ್ಮ ಕಣ್ಣಿಗೆ ಕಟ್ಟುತ್ತವೆ. ಜೈನ ಧರ್ಮ ಅಷ್ಟು ಜನಪ್ರಿಯವಾಗಿತ್ತು ಅನ್ನುವುದಕ್ಕೆ ಈ ಶಾಸನಗಳೇ ನಮಗೆ ಸಾಕ್ಷಿಯಾಗಿ ನಿಲ್ತಾ ಇದ್ದವು. ಇಂತಹ ಶ್ರವಣಬೆಳಗೊಳದಲ್ಲಿ ಭದ್ರಬಾಹು, ಪ್ರಭಾಚಂದ್ರ, ಕುಂದ ಆಚಾರ್ಯ, ಅರಿಷ್ಟನೇಮಿ ಮೊದಲಾದ ಅನೇಕ ಜೈನ ಯತಿಗಳ ವಿದ್ವತ್ತು, ರಾಜರೊಂದಿಗೆ ಅವರಿಗೆ ಇದ್ದ ಸಂಬಂಧವನ್ನು ಕುರಿತು ಶಾಸನಗಳು ವರ್ಣಿಸಿವೆ. ಈ ಎಲ್ಲ ಜೈನ ಶಾಸನಗಳು ಕನ್ನಡ ಸಾಹಿತ್ಯದ ಮುಂಬೆಳಕಿಗೆ ಕಾರಣೀಕರ್ತವಾಗಿವೆ ಎಂಬುದು ಇಲ್ಲಿ ಸ್ಪಷ್ಟ. ಪಂಪಪೂರ್ವ ಯುಗದಲ್ಲಿ ಶಾಸನಗಳಷ್ಟೇ ಅಲ್ಲದೆ ಬೇರೆ ಕೃತಿಗಳು ಜೈನ ಹಿನ್ನೆಲೆಯಲ್ಲಿ ಬಂದಿದ್ದವು ಎನ್ನುವುದು ಖಚಿತ ಆಧಾರ. ಆದರೆ ಆ ಕೃತಿಯಲ್ಲಿ ಹಲವು ಇಂದು ಉಪಲಬ್ಧವಿಲ್ಲ. ಜೈನರ ಕವಿ ಎನಿಸಿಕೊಂಡಂತಹ ಶ್ಯಾಮಕುಂದಾಚಾರ್ಯ ಬರೆದ ವ್ಯಾಖ್ಯಾನ ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಮಿಶ್ರಣವಾಗಿತ್ತು ಎಂದು ತಿಳಿದು ಬರುತ್ತದೆ. ಈ ಮೇಲಿನ ಕೃತಿಗಳೇ ತುಂಬುಲ ಆಚಾರ್ಯನು ಟೀಕೆಯನ್ನು ಬರೆದಿದ್ದನೆಂದು ಉಲ್ಲೇಖವು ಕಂಡುಬರುತ್ತದೆ. ಜಯಕೀರ್ತಿ ಕ್ರಿಸ್ತಶಕ 1050ರಲ್ಲಿ ಹೆಸರಿಸಿರುವ ಅಸಗನ ಕರ್ನಾಟಕ ಕುಮಾರ ಸಂಭವ ಜೈನ ಹಿನ್ನೆಲೆಯ ಕೃತಿಯಾಗಿದ್ದಿರಬಹುದೆಂಬ ಊಹೆ ಇದೆ. ಕ್ರಿಸ್ತಶಕ ಸುಮಾರು 900ರಲ್ಲಿ ಗುಣವರ್ಮನು ಹರಿವಂಶ ಕೃತಿಯನ್ನು ರಚಿಸಿದ್ದಾನೆ ಎಂಬುದಕ್ಕೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ, ವರ್ಧಮಾನ ಪುರಾಣ ಕೃತಿಯಲ್ಲಿ, ಪಾರ್ಶ್ವನಾಥ ಪುರಾಣ ಕೃತಿಯಲ್ಲಿ, ಕಾವ್ಯಸಾರಗಳಲ್ಲಿ ಸೂಚನೆಗಳು ದೊರಕುತ್ತವೆ. ಪಂಪಪೂರ್ವ ಯುಗದ ಮಹತ್ವಪೂರ್ಣ ಜೈನ ಕೃತಿಯಾದ ವಡ್ಡಾರಾಧನೆ ಅನೇಕ ಕಾರಣಗಳಿಂದ ಗಮನಾರ್ಹವಾದ ಗದ್ಯಕೃತಿಯಾಗಿದೆ. 63 ಜನ ಪ್ರಸಿದ್ಧ ಜೈನ ಧಾರ್ಮಿಕ ಪುರುಷರ ಚರಿತ್ರೆಗಳೇ ಜೈನ ಪುರಾಣಗಳು. ಪುರುಷರಲ್ಲಿ 24 ಜನ ತೀರ್ಥಂಕರರು, ಚಕ್ರವರ್ತಿಗಳು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು, 9 ಜನ ಬಲದೇವರು, ಹೀಗೆ 63 ಜನ ತ್ರಿಷಷ್ಟಿ ಶಲಾಕ ಪುರುಷರ ಚರಿತ್ರೆಗಳೇ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರ್ತಾ ಇದ್ದವು. ಇಂಥವರಲ್ಲಿ ಪಂಪ, ಚಾವುಂಡರಾಯ, ರನ್ನ, ಪೊನ್ನ ಮೊದಲಾದವರು ಕಾವ್ಯಗಳನ್ನು ಜೈನ ಧರ್ಮದ ಆಧಾರವನ್ನಿಟ್ಟುಕೊಂಡು ರಚನೆ ಮಾಡಿದ್ದಾರೆ. ಜೈನ ಧರ್ಮದ ಕೊಡುಗೆ ಕವಿಗಳಿಂದ, ಅರಸರಿಂದ, ಅರಸೊತ್ತಿಗೆಯ ಅರಸು ಮನೆತನಗಳಿಂದ ಸಾಕಷ್ಟು ಆಗಿದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಜೈನ ಧರ್ಮ, ಬೌದ್ಧ ಧರ್ಮದ ನಂತರ ಭಾಷಿಕ ಪ್ರೇರಣೆ ಪ್ರಭಾವಗಳನ್ನು ಅವಲೋಕನ ಮಾಡುವ ಸಂದರ್ಭ. ಕನ್ನಡ ಭಾಷೆ ಬೆಳೆಯ, ಅದರಲ್ಲೂ ಹಳೆಗನ್ನಡ ಭಾಷೆ ತನ್ನ ಉತ್ತಮವಾದ ತಳಪಾಯವನ್ನು ಹಾಕಿಕೊಳ್ಳಲಿಕ್ಕೆ ಅಂದಿನ ಕಾಲದಲ್ಲಿ ಜನಪ್ರಿಯವಾಗಿರ್ತಕ್ಕಂತಹ ಹಾಗೂ ಜನಮನ್ನಣೆಯನ್ನು ಗಳಿಸಿಕೊಂಡಂತಹ, ರಾಜಮನ್ನಣೆಯನ್ನು ಗಳಿಸಿಕೊಂಡಂತಹ ಭಾಷೆಗಳು ಅಂದರೆ ಒಂದು ಪ್ರಾಕೃತ, ಇನ್ನೊಂದು ಸಂಸ್ಕೃತ. ಈ ಪ್ರಾಕೃತ ಸಂಸ್ಕೃತಗಳ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಬಹಳಷ್ಟು ಆಗಿದೆ. ಕನ್ನಡ ಭಾಷೆಯು ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಭಾಷೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ತಮಿಳು ಭಾಷೆಯನ್ನು ಹೊರತುಪಡಿಸಿದರೆ ಕನ್ನಡಕ್ಕೆ ಅಗ್ರಪಂಕ್ತಿಯನ್ನು ನಾವು ಇಲ್ಲಿ ಕೊಡಬಹುದಾಗಿದೆ. ಅದಕ್ಕೆ ಕಾರಣ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರ್ತಕ್ಕಂತಹ ಶಿಲಾಶಾಸನಗಳು, ಉಪಲಬ್ಧವಾಗಿರ್ತಕ್ಕಂತಹ ಬಂಡೆಗಲ್ಲು ಶಾಸನಗಳು. ಇಲ್ಲಿವರೆಗೆ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450ರಲ್ಲಿ ಇದು ಕೆತ್ತಲ್ಪಟ್ಟಿದೆ ಅನ್ನೋದನ್ನು ನಾವು ಅಧಿಕೃತವಾಗಿ, ಔಪಚಾರಿಕವಾಗಿ ಒಪ್ಪಿಕೊಂಡಿದ್ದೇವೆ. ಇದು ಕನ್ನಡ ಭಾಷೆಯ ಅಸ್ತಿತ್ವದ ಕುರಿತಾಗಿ ಇರತಕ್ಕಂತಹ ಒಂದು ಹಳೆಯ ಆಧಾರ ಸ್ತಂಭ. ಆದರೆ ಇತ್ತೀಚಿನ ಉತ್ಖನನ ಮತ್ತು ಅನ್ವೇಷಣೆಗಳ ಮೂಲಕವಾಗಿ ತಾಳಗುಂದ ಶಾಸನ ಮತ್ತು ಜಲಗಾರ ದಿಬ್ಬ ಶಾಸನಗಳು ಕನ್ನಡ ಭಾಷೆಯ ಪ್ರಾಚೀನತೆಗೆ ಇನ್ನಷ್ಟು ಪುರಾವೆಗಳನ್ನು ಹಾಗೂ ಪ್ರಾಚೀನತೆಯನ್ನು ಒದಗಿಸುವ ಶಾಸನಗಳಾಗಿವೆ. ಕ್ರಿಸ್ತಶಕ 350ರಲ್ಲಿ ಈ ಎರಡೂ ಶಾಸನಗಳು ರಚನೆ ಆಗಿವೆ ಅನ್ನೋದನ್ನು ಅನೌಪಚಾರಿಕವಾಗಿ ಇತ್ತೀಚೆಗೆ ಆ ಒಂದು ಉತ್ಖನನ ನಡೀತಾ ಇದೆ.
ಇನ್ನಷ್ಟು ಆಧಾರಗಳು ದೊರಕಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಇನ್ನೂ 100 ವರ್ಷಗಳ ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಕಾಯಕ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಶಾಸನಕಾರರಿಂದ ಹಾಗೂ ವಿದ್ವಾಂಸರಿಂದ ಆ ಕಾರ್ಯ ಏನಾಗ್ತಾ ಇದೆ ಅಂತಂದ್ರೆ ನಡೀತಾ ಇದೆ. ಏನೇ ಇರಲಿ, ಈಗ ಅಧಿಕೃತವಾಗಿ ಇರತಕ್ಕಂತಹ ಕನ್ನಡ ಭಾಷೆಯ ಪ್ರಾಚೀನತೆಗೆ ಹಲ್ಮಿಡಿ ಶಾಸನವೇ ಮೊದಲ ಆಧಾರ ಅನ್ನುವುದನ್ನು ನಾವು ಆಧರಿಸಿ ಈಗ ಈ ಒಂದು ಶಾಸನದ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಹೇಗೆ ಆಗಿದೆ ಅನ್ನುವುದನ್ನು ನಾವು ಸಂಕ್ಷಿಪ್ತವಾಗಿ ಅವಲೋಕನ ಮಾಡೋಣ. ಹಳೆಗನ್ನಡ ಸಾಹಿತ್ಯದ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಮತ್ತು ಪ್ರೇರಣೆ. ಸಂಸ್ಕೃತವು ಮೊದಲಿನಿಂದಲೂ ಭರತಖಂಡದ ಬುದ್ಧಿಯ ಹಾಗೂ ಪ್ರತಿಭೆಯ ಭಾಷೆಯಾಗಿರುವುದರಿಂದ ಈ ದೇಶದ ಪರಮ ಪೂಜ್ಯ ಗ್ರಂಥಗಳೆಲ್ಲ ಈ ಭಾಷೆಯಲ್ಲಿಯೇ ರಚನೆ ಆಗಿದ್ದಾವು ಅನ್ನುವುದಕ್ಕೆ ಅನೇಕ ದಾಖಲೆಗಳು ಲಭ್ಯವಾಗ್ತಾ ಇದ್ದವು. ಅದು ಅರಸರ ಪೂಜ್ಯವಾದ ಭಾಷೆಯಾಗಿ ಅತ್ಯಂತ ವ್ಯಾಪಕವಾದ ರೀತಿಯಲ್ಲಿ ಭಾರತದ ವಿವಿಧ ಪ್ರಾದೇಶಿಕ ಭಾಷೆ ಸಾಹಿತ್ಯಗಳ ಮೇಲೆ ತನ್ನದೇ ಆದ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದೆ. ಈ ದೃಷ್ಟಿಯಿಂದ ಕನ್ನಡ ಮತ್ತು ಸಂಸ್ಕೃತಗಳ ನಂಟು ತುಂಬ ಹಳೆಯದು. ಕನ್ನಡದ ಸಾಹಿತ್ಯದ ಆವಿರ್ಭಾವಕ್ಕಿಂತ ಬಹಳಷ್ಟು ಮೊದಲಿನಿಂದಲೇ ಕನ್ನಡ ನಾಡಿನ ಜನ ಸಾಹಿತ್ಯಿಕ ಭಾಷೆಯಾಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿ ಅದರ ಪ್ರೇರಣೆ ಪ್ರಭಾವಗಳ ಅಡಿಯಲ್ಲಿ ಬೆಳೆಯತೊಡಗಿದ್ದು. ಅಂದರೆ ಕನ್ನಡ ಸಾಹಿತ್ಯದ ಬೀಜಾಂಕುರಣಕ್ಕಿಂತ ಬಹಳಷ್ಟು ಮೊದಲೇ ಸಂಸ್ಕೃತ ಭಾಷಾ ಸಾಹಿತ್ಯದ ಸಾರವನ್ನು ಮೈಗೂಡಿಸಿಕೊಂಡು ಕನ್ನಡಿಗರು ತಮ್ಮ ಚಿಂತನೆಯ ಹಾದಿಯನ್ನು ವಿಕಾಸಗೊಳಿಸುವತ್ತ ಮನ್ನಣೆಯನ್ನು ಪಡೆದುಕೊಂಡಿದ್ದರು. ಸಂಸ್ಕೃತ ಕನ್ನಡ ಸಾಹಿತ್ಯದ ನಡೆಯಲ್ಲಿ ಎಷ್ಟು ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಎಂದರೆ ಈ ಪ್ರಭಾವ ಪ್ರೇರಣೆಗಳನ್ನು ಸ್ಪಷ್ಟವಾಗಿ ಎತ್ತಿ ಹಿಡಿದು ತೋರುವುದಾಗಲಿ, ಯಾವುದೇ ನಿರ್ದಿಷ್ಟವಾದ ಮಾನದಂಡದಿಂದ ಅಳೆದು ನೋಡುವುದಾಗಲಿ ಸುಲಭ ಸಾಧ್ಯವಲ್ಲ. ಅಷ್ಟು ಸಂಸ್ಕೃತ ಭಾಷೆಯ ಪ್ರಭಾವ, ಸಂಸ್ಕೃತ ಭಾಷೆಯ ಪದಗಳು ಸಾಹಿತ್ಯದ ಮೇಲೆ, ಆಡು ಭಾಷೆಯ ಮೇಲೆ ಪ್ರಭಾವ ಬೀರಿದ್ದಾವು ಅನ್ನುವುದಕ್ಕೆ ಆ ಭಾಷೆಯ ಪದಗಳೇ ಸಾಕ್ಷಿಯಾಗಿ ನಿಲ್ಲುತ್ತವೆ. ಕೇವಲ ಭಾಷಾ ಸಾಹಿತ್ಯಗಳ ದೃಷ್ಟಿಯಿಂದಲೇ ಅಲ್ಲದೆ ಇಡೀ ಭಾರತೀಯ ಚೇತನವನ್ನು ಪ್ರತಿಬಿಂಬಿಸುವ ವಿಸ್ತಾರವಾದ ಸಾಂಸ್ಕೃತಿಕ ಹಿನ್ನೆಲೆಯೊಂದನ್ನು ಸಂಸ್ಕೃತ ಕನ್ನಡಕ್ಕೆ ಒದಗಿಸಿರುವುದು ತುಂಬ ಮಹತ್ವದ ಅಂಶ. ಕನ್ನಡದ ಕಣ್ವ ಶ್ರೀ ಎಂಬ ಕಾವ್ಯನಾಮವನ್ನು ಹಾಕಿಕೊಂಡಂತಹ BM ಶ್ರೀ ಅವರು ಹೇಳುವಂತೆ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರೇರಕ, ಪೋಷಕ, ಗುರು ಹಾಗೂ ಕನ್ನಡದ ಬೇರಿಗೆ ಸಂಸ್ಕೃತದ ನೀರು ಬಿದ್ದು ಒಂದು ವಿಶಿಷ್ಟವಾದ ಸಂಸ್ಕೃತಿಯ ಮರವು ಮೊಳೆತು ಬೆಳೆತು ಹೆಮ್ಮರವಾಗಿ ನಿಂತಿದೆ. ಹಾಗೆಯೇ ಮಾರ್ಗ, ದೇಸಿ, ಸಂಸ್ಕೃತ, ಕನ್ನಡ ಇವುಗಳ ಸಮನ್ವಯದಲ್ಲಿ ಕನ್ನಡ ಸಾಹಿತ್ಯ ಶೈಲಿಯ ಉಗಮವಿದೆ, ವಿಕಾಸವಿದೆ ಎಂಬ ರಂಗನಾಥ್ ಶ್ರೀನಿವಾಸ್ ಮುಗುಳಿಯವರ ಮಾತಿನಂತೆ ಸಂಸ್ಕೃತ ಕನ್ನಡಗಳ ಸಮುಚಿತವಾದ ಮಿಶ್ರಣವೇ ಕನ್ನಡ ಶೈಲಿಗೆ ದಾರಿ ತೆರೆಯಿತು ಎನ್ನಬಹುದು. ವಸ್ತುವಿನ ದೃಷ್ಟಿಯಿಂದ ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ಸಂಸ್ಕೃತ ವಾಂಗ್ಮಯವನ್ನು ನಾವು ಅರಿಯಬಹುದಾಗಿದೆ. ರಾಮಾಯಣ ಮತ್ತು ರಾಮಾಯಣದ ಕಥಾಭಾಗಗಳು, ಜೈನ ಪುರಾಣಗಳು, ಪುರಾಣ ಕಥೆಗಳು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ, ಅದರಲ್ಲೂ ಹಳೆಗನ್ನಡ ಸಾಹಿತ್ಯದ ಬೆಳವಣಿಗೆಗೆ ಕಾರಣೀಕರ್ತ ಅನ್ನುವುದನ್ನು ನಾವು ಮರೆಯಬಾರದು. ಶೈವ, ವೀರಶೈವ ಪುರಾಣಗಳು ಮತ್ತು ಪುರಾಣ ಕಥೆಗಳು, ಟೀಕೆ, ವ್ಯಾಖ್ಯಾನಗಳು, ಶಾಸ್ತ್ರ ಸಾಹಿತ್ಯ ಕೃತಿಗಳು ಈ ರೀತಿಯಾಗಿ ವಿಂಗಡಿಸಿ ನಾವು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅನ್ನುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಈ ರೀತಿಯಾಗಿ ವಿಂಗಡಿಸಿಕೊಂಡು ತುಂಬುಲೂರ ಆಚಾರ್ಯನ ಮನಿ ಕೃತಿ, ಶ್ಯಾಮಕುಂದಾಚಾರ್ಯರ ಪದ್ಧತಿ ಟೀಕಾ ಗ್ರಂಥ, ಗುಣವರ್ಮನ ಶೂದ್ರಕ ಕೃತಿ, ಆದಿಕವಿ ಪಂಪನ ಆದಿಪುರಾಣ, ರನ್ನನ ಅಜಿತ ತೀರ್ಥಂಕರ ಪುರಾಣ, ಚಾವುಂಡರಾಯನ ಚಾವುಂಡರಾಯ ಪುರಾಣ. ಇದಕ್ಕೆ ನಿಜನಾಮ ಯಾವುದು ಅಂದ್ರೆ ತ್ರಿಷಷ್ಟಿ ಶಲಾಕ ಪುರುಷರು,
63 ಜನ ಜೈನ ಶಲಾಕ ಪುರುಷರು ಅನ್ನೋದು ನಿಜನಾಮ. ಅದು ಕನ್ನಡ ಸಾಹಿತ್ಯದಲ್ಲಿ ಚಾವುಂಡರಾಯ ಪುರಾಣ ಎಂಬ ನಾಮದಿಂದಲೇ ಏನಾಗಿದೆ ಅಂತಂದ್ರೆ ಜನಪ್ರಿಯವಾಗಿದೆ. ಜನಸೇನಾಚಾರ್ಯರ ಪೂರ್ವ ಪುರಾಣ, ಗುಣಭದ್ರಾಚಾರ್ಯರ ಉತ್ತರ ಪುರಾಣ, ಅಸಗನ ಸಂಸ್ಕೃತ ಶಾಂತಿ ಪುರಾಣ, ಜನಸೇನರ ಹರಿವಂಶ ಪುರಾಣ ಜೊತೆಗೆ ಕರ್ಣಪಾರ್ಯ, ನೇಮಿಚಂದ್ರ, ಬಂಧುವರ್ಮ, ಸಾಳ್ವಕವಿ, ಮಂಗರಸನ ಕೃತಿಗಳಲ್ಲಿ ಜೈನ ಭಾರತದ ಕತೆ ವಿಸ್ತಾರವಾಗಿ ಹರಿದಿದೆ. ಕನ್ನಡ ಕವಿಗಳು ಸಂಸ್ಕೃತ ಗದ್ಯ, ಕಾವ್ಯ, ನಾಟಕಗಳಿಂದಲೂ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಶ್ರೀ ವಿಜಯ ಕವಿರಾಜ ಮಾರ್ಗ ಕೃತಿಯಲ್ಲಿ ತನ್ನ ಲಕ್ಷಣಗಳನ್ನು ಪ್ರಸ್ತಾಪ ಮಾಡಿದರೆ, ಎರಡನೇ ನಾಗವರ್ಮ, ಸಾಳ್ವಕವಿ, ಉದಯಾದಿತ್ಯ, ತಿರುಮಲಾಚಾರ್ಯ ಮುಂತಾದ ಸಂಸ್ಕೃತ ಅಲಂಕಾರಿಕರನ್ನು ಅನುಸರಿಸುವುದೂ ಉಂಟು. ಅದರ ಪ್ರಭಾವವಾಗಿಯೇ ಅಲಂಕಾರ, ರಸ ಸಿದ್ಧಾಂತ, ರೀತಿ ಸಿದ್ಧಾಂತ ಹಾಗೂ ಧ್ವನಿ ಸಿದ್ಧಾಂತ ಮುಂತಾದ ಕಾವ್ಯ ಸಿದ್ಧಾಂತಗಳು ಕನ್ನಡದಲ್ಲಿ ನಮ್ಮ ಕವಿಗಳು ಬಳಸಿಕೊಂಡಿದ್ದಾರೆ. ಶ್ರೀ ವಿಜಯನು ತನ್ನ ಕವಿರಾಜ ಮಾರ್ಗಕ್ಕೆ ದಂಡಿಯ ಕಾವ್ಯಾದರ್ಶವನ್ನು ಆಧಾರವಾಗಿ ಇಟ್ಟುಕೊಂಡು ರಚಿಸಿದ್ದೇನೆ ಅನ್ನುವುದನ್ನು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ. 1ನೇ ನಾಗವರ್ಮನು ತನ್ನ ಛಂದೋಬುದ್ಧಿಗೆ ಈಶ್ವರ ಕವಿಯು ರಚನೆ ಮಾಡಿದಂತಹ ಕವಿ ಜಿಹ್ವಾಬಂಧನ, ಗುಣಚಂದ್ರನ ಛಂದಸ್ಸಾರಗಳನ್ನು, 2ನೇ ನಾಗವರ್ಮನು ಪಿಂಗಳನ ಸೂತ್ರಗಳನ್ನು, ಉದಯಾದಿತ್ಯನು ತನ್ನ ಉದಯಾದಿತ್ಯ ಅಲಂಕಾರಕ್ಕೆ ಸಂಸ್ಕೃತದ ಕಾವ್ಯಮೀಮಾಂಸೆಕಾರ ಭಾಮಹನ ಕಾವ್ಯ ಅಲಂಕಾರವನ್ನು, ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಕ್ಕೆ ವ್ಯಾಸಭಾರತವನ್ನು, ರನ್ನನು ತನ್ನ ಗದಾಯುದ್ಧಕ್ಕೆ ಭಟ್ಟನಾರಾಯಣ ವೇಣಿ ಸಂಹಾರವನ್ನು, ಶ್ರೀ ವಿಜಯನು ತನ್ನ ಗದ್ಯಕ್ಕೆ ಬಾಣನ ಹರ್ಷಚರಿತೆಯನ್ನು, 1ನೇ ನಾಗವರ್ಮನು ಕಾದಂಬರಿಗಳನ್ನು ಪದ್ಯಕ್ಕೆ ಅನುಕರಣೆ ಮಾಡಿಕೊಂಡಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ನಾರಾಯಣ, ಭಾರವಿ, ಕಾಳಿದಾಸರ ಹೆಸರನ್ನು ಹೇಳುತ್ತಾನೆ. ಪಂಪನು ಸಂಸ್ಕೃತ ಕವಿಗಳ ಹೆಸರನ್ನು ಹೇಳದಿದ್ದರೂ ಶ್ರೀಹರ್ಷ, ಕಾಳಿದಾಸ, ಭಾರವಿ, ಬಾಣ, ಭಟ್ಟನಾರಾಯಣ ಮೊದಲಾದ ಕವಿಗಳ ಭಾವಗಳನ್ನು, ಸಂವಿಧಾನಗಳನ್ನು ಉಪಯೋಗಿಸಿಕೊಂಡಿದ್ದಾನೆ. ಪೊನ್ನನು ಕಾಳಿದಾಸನಿಗೆ ತಾನು ರಚನೆಯಲ್ಲಿ ನೂರ್ಮಡಿ ಎಂದು ಹೇಳಿಕೊಂಡಿದ್ದಾನೆ. ಅಸಗನಿಗೆ ನೂರ್ಮಡಿಯಾಗಿ ಎನ್ನ ಕಾವ್ಯಂ ಅನ್ನತಕ್ಕಂತಹ ಮಾತು ಪೊನ್ನನ ಒಂದು ಕಾವ್ಯದ ಪ್ರಶಂಸನೀಯ ಮಾತು ಇಲ್ಲಿ ಕಂಡುಬರುತ್ತದೆ. ಕವಿ ಚಕ್ರವರ್ತಿ ರನ್ನನು ತನಗೆ ಪದ್ಯ ರಚನೆಯಲ್ಲಿ ಕಾಳಿದಾಸನು, ಗದ್ಯ ರಚನೆಯಲ್ಲಿ ಬಾಣನು ಅಭಿವಂದ್ಯರು ಎಂದು ಹೇಳಿಕೊಂಡಿದ್ದಾನೆ. ಕನ್ನಡ ಚಂಪುವಿನ ಮೇಲೆ ಸಂಸ್ಕೃತದ ಅಲಂಕಾರ, ಶೈಲಿ, ಛಂದಸ್ಸು, ವರ್ಣನೆ, ಪದಪುಂಜ ಮುಂತಾದಗಳ ಪ್ರಭಾವ ಕೂಡ ವಿಶೇಷವಾಗಿ ಕಂಡುಬರುತ್ತದೆ. ಹಳೆಗನ್ನಡ ಸಾಹಿತ್ಯದ ಎಲ್ಲ ಕೃತಿಗಳು, ಕವಿ ಚಕ್ರವರ್ತಿಗಳು, ರತ್ನತ್ರಯರು ಇವರ ಕಾವ್ಯಗಳಲ್ಲಿ ಈ ಒಂದು ಸಂಸ್ಕೃತದ ಪ್ರಭಾವ ಅತ್ಯಂತ ಯಥೇಚ್ಛವಾಗಿ ಕಂಡುಬರುತ್ತದೆ. ಕನ್ನಡ ಚಂಪು ಕಾವ್ಯಗಳು ಬೃಹತ್ ಅಲಂಕಾರ, ಭೂಯಿಷ್ಠತೆ ಮತ್ತು ಅನಾದೃಶ್ಯ ವರ್ಣನೆಗಳನ್ನು, ಚಂಪು ಕಾವ್ಯದ 18 ವರ್ಣನೆಗಳು ಕನ್ನಡ ಮಹಾಕಾವ್ಯಗಳಾಗಿ ಬೆಳೆಯಲಿಕ್ಕೆ ಕಾರಣೀಕರ್ತ ಆಗಿವೆ. ಸಂಸ್ಕೃತದಿಂದ ಚೆನ್ನಾಗಿಯೇ ಅಳವಡಿಸಿಕೊಂಡಿವೆ. ಕನ್ನಡ ಚಂಪು ಕಾವ್ಯಗಳ ಛಂದಸ್ಸು ಸಂಸ್ಕೃತ ಮೂಲವನ್ನೇ ಅವಲಂಬಿಸಿದೆ ಅನ್ನುವುದಕ್ಕೆ ಖ್ಯಾತ ಕರ್ನಾಟಕ ವೃತ್ತಗಳೇ ಸಾಕ್ಷಿಯಾಗಿ ನಿಲ್ಲುತ್ತವೆ. ಅವುಗಳೆಂದರೆ ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮಧ್ಯೇಭ ವಿಕ್ರೀಡಿತ ವೃತ್ತ, ಮಹಾಸ್ರಗ್ಧಾರ ವೃತ್ತ, ಸ್ರಗ್ಧಾರ ವೃತ್ತ. ಹೀಗೆ ನಾಗವರ್ಮ ಹೇಳಿದಂತಹ ಈ ಖ್ಯಾತ ಕರ್ನಾಟಕ ವೃತ್ತಗಳು ಕನ್ನಡ ಕಾವ್ಯಗಳಲ್ಲಿ ಇಂದಿಗೂ ಅವು ಅಕ್ಷರ ವೃತ್ತಗಳಾಗಿ ಅಥವಾ ವರ್ಣ ವೃತ್ತಗಳಾಗಿ ಬಳಕೆಗೊಂಡಿವೆ. ಇದು ಸಂಸ್ಕೃತ ಭಾಷೆಯ ಪ್ರಭಾವ. ಇವುಗಳಲ್ಲದೆ ಮಹಾಕಾವ್ಯಗಳಲ್ಲಿ ಅಪರೂಪಕವಾಗಿ ಕರ್ನಾಟಕ ವಿಷಯ ಜಾತಿ ರೂಪಗಳಾದ ಅಕ್ಕರ, ತ್ರಿಪದಿ, ರಗಳೆ ಮತ್ತು ಗದ್ಯ ಭಾಗಗಳನ್ನು ಬಿಟ್ಟರೆ ವರ್ಣ ಹಾಗೂ ಕಂದಗಳದ್ದೇ ರಮ್ಯವಾಗಿ ಕಂಡುಬರುತ್ತವೆ. ಇವು ಸಂಸ್ಕೃತದ ಕೊಡುಗೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಸಂಸ್ಕೃತ ಭಾಷೆಯ ಕುರಿತಾಗಿ ಪ್ರಭಾವ ಹೇಗೆ ಇದೆ ಅನ್ನೋದನ್ನು ಹೇಳುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ.
ಅಷ್ಟು ನಮ್ಮ ಆರಂಭದ ಹಳೆಗನ್ನಡದ ಕವಿಗಳು ಸಂಸ್ಕೃತ ಭಾಷೆಯ ಮೊರೆಹೊಕ್ಕು ಅದರ ಪ್ರಭಾವವನ್ನು ಬಳಸಿಕೊಂಡು ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಸಂಸ್ಕೃತದ ಬಳಕೆಯಿಂದ ಉತ್ತಮವಾದ ತಳಪಾಯವನ್ನು ಹಾಕಿಕೊಟ್ಟಿರುವುದು ಏನಾಗ್ತಾ ಇದೆ ಅಂತಂದರೆ ಹಳೆಗನ್ನಡ ಸಾಹಿತ್ಯದ ಒಂದು ಜನಪ್ರಿಯತೆಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಅನ್ನೋದಕ್ಕೆ ಇದು ಒಂದು ಕಾರಣೀಕರ್ತವಾಗ್ತಾ ಇದೆ. ಹಳೆಗನ್ನಡ ಭಾಷೆ ಹಾಗೂ ಸಾಹಿತ್ಯದ ಮೇಲೆ ಪ್ರಾಕೃತ ಭಾಷೆಯ ಪ್ರಭಾವ. ಸಂಸ್ಕೃತದಂತೆ ಪ್ರಾಕೃತ ಭಾಷೆಯ ಸಾಹಿತ್ಯವು ಕನ್ನಡ ಕವಿಗಳಿಗೆ ಪ್ರೇರಣೆಯನ್ನು ನೀಡಿದೆ. ಪ್ರಾಕೃತವು ಸಂಸ್ಕೃತಕ್ಕೆ ಜೊತೆಯಾಗಿಯೇ ಪ್ರತಿಸ್ಪರ್ಧಿಯಾಗಿಯೂ ಬೆಳೆದುಕೊಂಡು ಬಂದಿತ್ತು. ಭಾರತೀಯ ಸಾಹಿತ್ಯದಲ್ಲಿ ಪ್ರಾಕೃತ ಶಾಸನಗಳೇ ಮೊದಲಿನವು ಹಾಗೂ ಪ್ರಥಮವಾದವುಗಳು. ಈ ಪ್ರಾಕೃತ ವಾಂಗ್ಮಯವು ಮೂಲತಃ ಜೈನ ಸಾಹಿತ್ಯ ಹಾಗೂ ತತ್ವಗಳ ಆಕರವಾಗಿದೆ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡರಾಧನಿಗೆ ಮೂಲತಃ ಸಂಸ್ಕೃತದಲ್ಲಿ ಬರೆದ ಭಗವತಿ ಆರಾಧನಾ ಕೃತಿಗೆ ಇದ್ದಿರಬಹುದಾದ ಪ್ರಾಕೃತ ವ್ಯಾಖ್ಯಾನವನ್ನು ಆಧಾರವಾಗಿಟ್ಟುಕೊಂಡು ಬರೆದಿರಬಹುದಾದ ಕೃತಿಯಾಗಿದೆ. ಗುಣಾಢ್ಯನ ಪೈಶಾಚಿಕ ಬೃಹತ್ಕಥೆಯೇ ವಸುಭಾಗಭಟ್ಟನ ಪಂಚತಂತ್ರಕ್ಕೆ ಮೂಲವಾಗಿದ್ದು, ಇದು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರಕ್ಕೆ ಆಕರವಾಗಿದೆ. ಎರಡನೇ ನಾಗವರ್ಮ, ಬಾಲಚಂದ್ರ ಕವಿ ಹಾಗೂ ಪದ್ಮಪ್ರಭರು ಕುಂದ ಆಚಾರ್ಯರ ಹೆಸರಾಂತ ಪ್ರಾಕೃತ ಗ್ರಂಥಗಳಿಗೆ ಸಂಸ್ಕೃತ ವ್ಯಾಖ್ಯಾನಗಳನ್ನು ರಚಿಸಿದರು. ವಿಮಲಸೂರಿಯ ಪೌಮಚರಿ ಕೃತಿಯನ್ನು ರಚಿಸಿದ ಕವಿ ಸ್ವಯಂಭೂಮಿಗೆ ಕರ್ನಾಟಕದೊಡನೆ ಸಂಬಂಧವಿತ್ತು ಎನ್ನಲಾಗಿದೆ. ಈ ಕವಿಯ ಕಾವ್ಯ ಕನ್ನಡ ಭಾಷೆಯ ಮೇಲೆ ಪ್ರಭಾವ ಬೀರಿದೆ. ಸಿರಿ ಭೂವಲಯದ ಕರ್ತೃ ಕುಮುದೆಂದು ಈತ 9ನೇ ಶತಮಾನದ ಕವಿ. ಕನ್ನಡ ನಾಡಿನ ಯಲವಳ್ಳಿ ಗ್ರಾಮದವನಾಗಿದ್ದನು ಎಂದು ತಿಳಿದು ಬರುತ್ತದೆ. ಮಾಣ್ಯಕೇಟದಲ್ಲಿ ಭರತನ ಆಶ್ರಯದಲ್ಲಿ ಪುಷ್ಪದಂತನು ಅಪಭ್ರಂಶ ಭಾಷೆಯಲ್ಲಿ ತನ್ನ 3 ಉದ್ಗ್ರಂಥಗಳನ್ನು ಬರೆದಿದ್ದನೆಂಬ ಪ್ರತೀತಿ ಇದೆ. ಪ್ರಾಕೃತ ವೈಯಾಕರಣಿ ತ್ರಿವಿಕ್ರ ನೇಮಿಚಂದ್ರ ಯತಿಯು ಗೊಮ್ಮಟಸಾರ, ತ್ರಿಲೋಕಸಾರ ಮುಂತಾದ ಕೆಲವು ಪ್ರಾಕೃತ ಗ್ರಂಥಗಳನ್ನು ರಚಿಸಿದ್ದಾನೆ. ತಂಬುಲ ಆಚಾರ್ಯ ಮತ್ತು ಶ್ಯಾಮಕುಂದಾಚಾರ್ಯ ಇವರು ವೀರಸೇನ ಮತ್ತು ಜಿನಸೇನರ ಪ್ರಾಕೃತ ಕೃತಿಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಪ್ರಾಕೃತ ಭಾಷೆಯ ಜೊತೆಗೆ ಕನ್ನಡ ಭಾಷೆಯ ಸಂಬಂಧ ನಿಕಟವಾಗಿದೆ ಅನ್ನುವುದಕ್ಕೆ ಇವಿಷ್ಟು ಆಧಾರಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಇನ್ನು ಹಳೆಗನ್ನಡ ಸಾಹಿತ್ಯದ ಮೇಲೆ ರಾಜಕೀಯ ಪ್ರೇರಣೆ ಪ್ರಭಾವಗಳ ಒಂದಿಷ್ಟು ವಿಚಾರಗಳನ್ನು ಅರಿತುಕೊಳ್ಳೋಣ. ಕವಿಗೆ ಕಾವ್ಯ ನಿರ್ಮಾಣ ಮಾಡುವ ಸಹಜ ಸಾಮರ್ಥ್ಯವಿರಬಹುದು. ಆದರೆ ಅದನ್ನು ಮೊದಲಿಗೆ ಗುರುತಿಸುವ, ಪ್ರೋತ್ಸಾಹಿಸುವ, ಪ್ರಕಟಿಸುವ ಪೋಷಕರು ಇಲ್ಲದೆ ಹೋದರೆ ಆ ಕೃತಿಗೆ ಸಂಪೂರ್ಣ ಕಳೆಯಿಂದ ಬೆಳಗಲಾರದು. ನಮ್ಮ ಅರಸರುಗಳು, ನಮ್ಮ ರಾಜಮನೆತನದ ರಾಜಪುರುಷರು ನಮ್ಮ ಸಾಹಿತ್ಯವನ್ನು ಪೋಷಿಸುವ ಕೆಲಸವನ್ನು ಮಾಡಿದ್ದಾರೆ. ಆ ಪೋಷಣೆಯ ಫಲಪ್ರದವಾಗಿಯೇ ಅನೇಕ ಕವಿಗಳು ಅರಸು ಮನೆತನಗಳ ರಾಜಾಶ್ರಯವನ್ನು ಪಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಕವಿಗಳಿಗೆ ಇದ್ದಂತಹ ಬಿರುದುಗಳೇ ಸಾಕ್ಷಿಯಾಗಿ ನಿಲ್ಲುತ್ತವೆ. ಗುಣಾರ್ಣವ ಅನ್ನೋದು ಅರಿಕೇಸರಿಯ ಬಿರುದು, ಆದರೆ ಕವಿತಾ ಗುಣಾರ್ಣವ ಅನ್ನೋದು ಆದಿಕವಿ ಪಂಪನ ಬಿರುದು. ಈ ಒಂದು ಕವಿತಾ ಗುಣಾರ್ಣವ ಬಿರುದು ಕೊಟ್ಟವನು ಅರಿಕೇಸರಿ, ಇಮ್ಮಡಿ ಅರಿಕೇಸರಿ. ಹೀಗೆ ಅರಸು ಮನೆತನಗಳ ಪ್ರಭಾವ ಅಪಾರವಾಗಿದೆ ಅನ್ನುವುದಕ್ಕೆ ಇನ್ನಷ್ಟು ಪುರಾವೆ ಹಾಗೂ ದಾಖಲೆಗಳು ತಮಗೆ ನಾನು ತಿಳಿಸಲ್ಪಡ್ತಾ ಇದ್ದೀನಿ. ರಾಜಮನೆತನವೆಂದರೆ ಅದು ಕೇವಲ ಯುದ್ಧ, ಸಾಮ್ರಾಜ್ಯ ವಿಸ್ತರಣೆ ಅಷ್ಟೇ ಅಲ್ಲ. ಆ ಅರಸರು ತಮ್ಮ ಮನೆತನವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಲು ಸಾಕಷ್ಟು ಪೋಷಕರಾಗಿ ನಿಂತಿದ್ದಾರೆ ಅನ್ನುವುದಕ್ಕೆ ಕೊಡುಗೆಗಳೇ ಇಲ್ಲಿ ಕಂಡು ಬರ್ತಾ ಇದ್ದವು. ಕಲೆ, ಸಾಹಿತ್ಯ, ಸಂಗೀತ, ಶಿಲ್ಪಕಲೆ ಮೊದಲಾದ ಕಂಡು ಬರುತ್ತವೆ. ಕರ್ನಾಟಕವನ್ನಾಡಿದ ಎಲ್ಲ ಅರಸು ಮನೆತನಗಳು ತಮ್ಮ ಆಸ್ಥಾನದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡುವುದಲ್ಲದೆ ಅದೆಷ್ಟೋ ಕವಿಗಳಿಗೆ ಆಶ್ರಯ ನೀಡಿದ್ದಾರೆ ಅನ್ನುವುದಕ್ಕೆ ಈ ಒಂದು ಹಳೆಗನ್ನಡದ ಅವಸ್ಥೆಯಲ್ಲಿ ಅಥವಾ ಕಾಲಘಟ್ಟದಲ್ಲಿ ರಾಜಾಶ್ರಯ ನೀಡಿದ ಅರಸುಗಳ ಪಟ್ಟಿಯನ್ನು ಒಂದಿಷ್ಟು ಅವಲೋಕನ ಮಾಡೋಣ.
ಆರಂಭದ ಮನೆತನವಾಗಿರ್ತಕ್ಕಂತಹ ಶಾತವಾಹನರು ಕವಿಗಳು ಅವರು ರಚನೆ ಮಾಡಿದಂತಹ ಕೃತಿಗಳು. ಹಾಲರಾಜ ಶಾತವಾಹನರ ಮನೆತನದ ಅರಸ, ಈತ ಸ್ವತಃ ಕವಿ ಆಗಿದ್ದಾನೆ ಅನ್ನೋದಕ್ಕೆ ಆತ ರಚನೆ ಮಾಡಿದಂತಹ ಗಾತ ಸಪ್ತಸತಿ ಅಂತಕ್ಕಂತಹ ಕೃತಿಯೇ ಇಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇದೆ. ಸರ್ವವರ್ಮ ಅಂತಕ್ಕಂತಹ ಕವಿ ಕಾತಂತ್ರ ವ್ಯಾಕರಣ ಕೃತಿಯನ್ನು ರಚನೆ ಮಾಡಿದ್ದಾನೆ. ಗುಣಾಢ್ಯನೆಂಬ ಕವಿ ಒಡ್ಡ ಕಥಾ ಅಥವಾ ಬೃಹತ್ ಕಥಾ ಕೃತಿಯನ್ನು ರಚನೆ ಮಾಡಿದ್ದಾನೆ. ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಕೃತಿಯನ್ನು ರಚನೆ ಮಾಡಿದ್ದಾನೆ. ಸೋಮದೇವ ಕಥಾ ಸರಿತ್ ಸಾಗರ ಕೃತಿಯನ್ನು ರಚನೆ ಮಾಡಿದ್ದಾನೆ. ಈ ಎಲ್ಲ ಅರಸರು ಶಾತವಾಹನರ ಮನೆತನದ ಆಶ್ರಯವನ್ನು ಪಡೆದುಕೊಂಡು ಇವರ ಪ್ರೇರಣೆ, ಪ್ರಭಾವ, ಪೋಷಣೆಯ ಮೂಲಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವುದು ತಿಳಿದು ಬರ್ತಾ ಇದೆ. ಇನ್ನು ಎರಡನೇ ಅರಸು ಮನೆತನ ಬನವಾಸಿ ಕದಂಬರು. ಕವಿಗಳು ಎರಡನೇ ಕಾಳಿದಾಸ, ಕೌಂತಳೇಶ್ವರ ದೌತ್ಯಂ, ಶಾಸನ ಕವಿ ಚಂದ್ರವಳ್ಳಿ ಶಾಸನ, ಹಲ್ಮಿಡಿ ಶಾಸನ. ಇದು ಕ್ರಿಸ್ತಶಕ 450ರಲ್ಲಿ ರಚಿಸಲ್ಪಟ್ಟಂತಹ ಶಾಸನವಾಗಿದೆ. ಇನ್ನು ಮೂರನೇ ಮನೆತನ ತಲಕಾಡಿನ ಗಂಗರು. ತಲಕಾಡಿನ ಗಂಗರು ನಮ್ಮ ನಾಡನ್ನು ಆಳಿದಂತಹ ಅತಿ ವಿಸ್ತಾರವಾದಂತಹ ಅರಸು ಮನೆತನಗಳಲ್ಲಿ ಇದು ಒಂದು. ಗಂಗ ಮನೆತನದ ಅರಸರು ಕವಿಗಳೂ ಆಗಿದ್ದರು, ಅರಸುತನಕ್ಕೆ ಹೆಸರುವಾಸಿಯಾಗಿದ್ದರು, ಸರ್ವಕಲಾ ವಲ್ಲಭರು ಆಗಿದ್ದಾರೆ ಅನ್ನೋದಕ್ಕೆ ಸ್ತ್ರೀ ಪುರುಷ ಗಜಶಾಸ್ತ್ರ ಕೃತಿಯನ್ನು ರಚನೆ ಮಾಡಿದ್ದಾನ. 1ನೇ ನಾಗವರ್ಮ ಚಂದೋಬುದಿ ಕೃತಿಯನ್ನು ರಚನೆ ಮಾಡಿದ್ದಾನ. ಚಾವುಂಡರಾಯ ಪುರಾಣ, ಅದಕ್ಕೆ 360 ಶ್ಲಾಘ ಪುರುಷರು ಅಂತಕ್ಕಂತಹ ಹೆಸರು. 2ನೇ ಶಿವಕುಮಾರ ಸೇತುಬಂಧ ಕೃತಿಯನ್ನು, ದುರ್ವಿನಿತ ಮಾಧವ ಕಿರಾತಾರ್ಜುನೀಯ ಟೀಕಾ ಗ್ರಂಥ, ಪೂಜ್ಯಪಾದ ದೇವನಂದಿ ಶಬ್ದಾವತಾರ ವ್ಯಾಕರಣ, ವಿದ್ಯಾಧನಂಜಯ ರಾಘವ ಪಾಂಡವೀಯ, ವಾದೀಭ ಸಿಂಹ ಗದ್ಯ ಚಿಂತಾಮಣಿ, ಕ್ಷಾತ್ರ ಚೂಡಾಮಣಿ ಅಂತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಬಾದಾಮಿ ಚಾಲುಕ್ಯರ ಮನೆತನ. ಈ ಒಂದು ಅರಸು ಮನೆತನದ ಅಡಿಯಲ್ಲಿ ಅನೇಕ ಕವಿಗಳು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಪಂಕ್ತಿಯೇ ಕಾರಣವಾಗುತ್ತದೆ. ವಿಜಯ ಮಹಾದೇವಿ ಕೌಮುದಿ ಮಹೋತ್ಸವ ಅಂತಕ್ಕಂತಹ ಕೃತಿಯನ್ನು, ಶಿವಭಟ್ಟಾರಕ ಹರ ಪಾರ್ವತಿಯ ಅಂತಕ್ಕಂತಹ ಕೃತಿಯನ್ನು, ರವಿಕೀರ್ತಿ ಐಹೊಳೆ ಪ್ರಶಸ್ತಿ ಶಾಸನ, ಈತ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿಯೂ ಹೌದು ಕಲಿಯೂ ಹೌದು ಅನ್ನೋದಕ್ಕೆ ಅನೇಕ ಸಾಕ್ಷಿ ಆಧಾರಗಳು ನಮಗೆ ಲಭ್ಯವಾಗ್ತಾ ಇದ್ದಾವೆ. ಪೂಜ್ಯಪಾದ ಅಷ್ಟಾದಿಯ ಟೀಕಾ ಅಂತಕ್ಕಂತಹ ಕೃತಿ, ಆರ್ಯಭಟ್ಟ ಕಲ್ಪಸೂತ್ರ ಅಂತಕ್ಕಂತಹ ಕೃತಿ. ಇವರು ಬಾದಾಮಿ ಚಾಲುಕ್ಯರ ಆಶ್ರಯವನ್ನು ಪಡೆದುಕೊಂಡು ಸಾಹಿತ್ಯ ಪ್ರೇರಕ ಪೋಷಕ ಶಕ್ತಿಗಳಾಗಿದ್ದು ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ನಂತರದ ಮನೆತನ ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಮನೆತನ ಅರಸರು ಸ್ವತಃ ಕವಿಗಳು ಆಗಿದ್ದರು, ಅನೇಕ ಕವಿಗಳಿಗೆ ಆಶ್ರಯವನ್ನು ಕೊಟ್ಟವರು ಅನ್ನೋದಕ್ಕೆ ದೊಡ್ಡದಾದಂತಹ ಒಂದು ಪಟ್ಟಿಯೇ ಏನಾಗ್ತಾ ಇದೆ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಇದು ಎಷ್ಟು ಪ್ರೇರಣೆ ಆಗಿತ್ತು ರಾಷ್ಟ್ರಕೂಟರ ಮನೆತನ ಅನ್ನುವುದಕ್ಕೆ ಈ ಕವಿಗಳು ರಚನೆ ಮಾಡಿದಂತಹ ಕೃತಿಗಳೇ. ಶ್ರೀ ವಿಜಯ ಕವಿರಾಜ ಮಾರ್ಗ ಕೃತಿಯನ್ನು, ಪ್ರಶ್ನೋತ್ತರ ಮಾಲಾ ಕೃತಿಯನ್ನು ರಚನೆ ಮಾಡಿದ್ದಾನ. ಪ್ರಭಾಚಂದ್ರ ಪ್ರಮೇಯ ಕಮಲ, ಮಾರ್ಥಾಂಡನ್ಯಾಯ, ಕುಮಾರ ಚಂದ್ರೋದಯ ಅನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾನ. ಕವಿ ಚಕ್ರವರ್ತಿ ಪೊನ್ನ ಶಾಂತಿನಾಥ ಪುರಾಣ, ಭುವನೈಕ ರಾಮಾಭುದಯ. ಇದರಲ್ಲಿ ಶಾಂತಿನಾಥ ಪುರಾಣ ಉಪಲಬ್ಧ ಕೃತಿಯಾಗಿದೆ, ಭುವನೈಕ ರಾಮಾಭುದಯ ಅನುಪಲಬ್ಧ ಕೃತಿಯಾಗಿದೆ. ಇಲ್ಲಿವರೆಗೂ ಈ ಒಂದು ಕೃತಿ ನಮಗೆ ಲಭ್ಯವಾಗಿಲ್ಲ. ತ್ರಿವಿಕ್ರಮ ಸರಳ ಚಂಪು, ಮದಾಲಸ ಚಂಪು ಅಂತಕ್ಕಂತಹ ಕೃತಿಗಳನ್ನು, ಹಲಾಯುಧ ಮಿತ್ರ ಸಂಜೀವಿನಿ ಕವಿ ರಹಸ್ಯ ಕೃತಿಗಳನ್ನು, ಅಸಗ ವರ್ಧಮಾನ ಪುರಾಣವನ್ನು, ಜನಸೇನಾಚಾರ್ಯ ಹರಿವಂಶ ಪಾಶಾಭುದಯ, ಜನಸೇನಾಚಾರ್ಯ ಧವಳ ಜಯ ಧವಳ, ಜನಸೇನಾಚಾರ್ಯ ಆದಿಪುರಾಣ, ಮಹಾವೀರಾಚಾರ್ಯ, ಗಣಿತ ಸಾರ ಸಂಗ್ರಹ, ಕುಮುದೆಂದು, ಸಿರಿಭೂವಲಯ,
ಅಕಳಂಕ ದೇವ ಅಷ್ಟಶತಿ ಪ್ರಮೋದ ಕಮಲ ಶ್ರೀ ಶಂಕರಾಚಾರ್ಯ ಬ್ರಹ್ಮಸೂತ್ರ ಆನಂದ ಲಹರಿ ಸೋಮದೇವ ಸೂರಿ ಯಶಿತಿಲಕ ನೀತಿ ವಾಕ್ಯಾಮೃತ ಪುಷ್ಪದಂತ ಮಹಾಪುರಾಣ ಹಾಗೂ ಜಸಹರಿಚರಿಯು ಶಿವಕೋಟಾಚಾರ್ಯ ವಡ್ಡಾರಾಧನೆ ಕೃತಿ ಹೀಗೆ 10 ಹಲವು ಕವಿಗಳಿಗೆ ರಾಷ್ಟ್ರಕೂಟರ ಮನೆತನ ಆಶ್ರಯವನ್ನು ನೀಡಿತ್ತು. ಈ ಮನೆತನದ ನಂತರ ಕಲ್ಯಾಣಿ ಚಾಲುಕ್ಯರ ಅರಸರು. ಈ ಅರಸು ಮನೆತನದಲ್ಲಿ ಆದಿಕವಿ ಪಂಪ ಆದಿಪುರಾಣವನ್ನು ಆಗಮಿಕ ಕಾವ್ಯವನ್ನಾಗಿ ರಚನೆ ಮಾಡಿದರೆ, ವಿಕ್ರಮಾರ್ಜುನ ವಿಜಯ ಅರ್ಥಾತ್ ಪಂಪ ಭಾರತ ಇದು ಲೌಕಿಕ ಕಾವ್ಯವಾಗಿ ರಚನೆ ಆಗಿದೆ. ಕವಿ ಚಕ್ರವರ್ತಿ ರನ್ನನು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ. ಅಜಿತನಾಥ ಪುರಾಣ ಆಗಮಿಕ ಕಾವ್ಯವಾಗಿದೆ, ಸಾಹಸ ಭೀಮ ವಿಜಯ ಲೌಕಿಕ ಕಾವ್ಯವಾಗಿದೆ. ಇರುವ ಬೆಡಂಗ ಸತ್ಯಾಶ್ರಯ ಅಥವಾ ಇಮ್ಮಡಿ ತೈಲಪನ ಗುಣಗಾನಗಳು ಲೌಕಿಕ ಕಾವ್ಯದಲ್ಲಿ ಕಂಡುಬರ್ತಾ ಇದ್ದವು. ಶ್ರೀಧರಾಚಾರ್ಯನ ಜಾತಕ ತಿಲಕ ಕೃತಿ, ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ, ಬಿಲ್ಲಹನ ಕವಿಯ ಚೋರ ಪಂಚಶಿಖ, ಕರ್ಣಸುಂದರಿ ಅಂತಕ್ಕಂತಹ ಕೃತಿಗಳು, ವಿಜ್ಞಾನೇಶ್ವರನ ಮಿತಾಕ್ಷರ ಕೃತಿ, ಪಾರ್ಶ್ವದೇವನ ಸಂಗೀತ ಸಾಮರಸ್ಯ, ಎರಡನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ, ದಯಾಪಾಲ ಕವಿಯ ರೂಪಸಿದ್ಧಿ, ಚಂದ್ರರಾಜನ ಮದನ ತಿಲಕ, ಕೀರ್ತಿವರ್ಮನ ಗೋವೈದ್ಯ, ನಾಗಚಂದ್ರ ಕವಿಯ ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಇವೆರಡು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳು ಅನ್ನುವುದಕ್ಕೆ ಕಾರಣೀಕರ್ತವಾಗ್ತಾ ಇದ್ದವು. ರಾಮಚಂದ್ರ ಚರಿತ ಪುರಾಣ ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠವಾದಂತಹ ಕಾವ್ಯವಾಗಿ ಹೊರಹೊಮ್ಮಿದೆ ಅನ್ನೋದನ್ನು ಗಮನಿಸಬೇಕು. ಇದು ಜೈನ ರಾಮಾಯಣ ಅಂತಲೂ ಪಂಪ ರಾಮಾಯಣ ಅಂತಲೂ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ. ಎರಡನೇ ನಾಗವರ್ಮ ವರ್ಧಮಾನ ಪುರಾಣ, ಅಭಿಧಾನ ವಸ್ತುಕೋಶ, ಕಾವ್ಯಾವಲೋಕನ ಅಂತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾನ. ಬ್ರಹ್ಮಶಿವ ಕವಿಯ ಸಮಯ ಪರೀಕ್ಷೆ, ನಾಗವರ್ಮ ಆಚಾರ್ಯನ ಚಂದ್ರಚೂಡಾಮಣಿ ಶತಕ, ನಯಸೇನನ ಧರ್ಮಾಮೃತ, ದುರ್ಗಸಿಂಹನ ಕನ್ನಡ ಪಂಚತಂತ್ರ ಕಥೆ, ಶಾಂತಿನಾಥ ಕವಿಯ ಸುಕುಮಾರ ಚರಿತೆ, ಎರಡನೇ ಚಾವುಂಡರಾಯನ ಲೋಕೋಪಚಾರ ಅನೇಕ ಕವಿಗಳಿಗೆ ಕಲ್ಯಾಣದ ಚಾಲುಕ್ಯರು ಆಶ್ರಯ ನೀಡಿದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಇವರ ಪ್ರೇರಣೆ ಪೋಷಣೆಯ ಪ್ರಭಾವದಿಂದಾಗಿ ಕನ್ನಡ ಸಾಹಿತ್ಯ ಲೋಕ, ಅದರಲ್ಲೂ ಹಳೆಗನ್ನಡದ ಸಾಹಿತ್ಯದ ಶ್ರೀಮಂತಿಕೆ ಪ್ರೌಢಾವಸ್ಥೆಯನ್ನು ತಲುಪಿತ್ತು ಅನ್ನುವುದಕ್ಕೆ ಈ ಕವಿಗಳು, ಆ ಕವಿಗಳಿಂದ ರಚಿಸಲ್ಪಟ್ಟಂತಹ ಕಾವ್ಯಗಳೇ ಸಾಕ್ಷಿಯಾಗಿ ನಿಲ್ಲುತ್ತಾವೆ ಅನ್ನೋದಕ್ಕೆ ಈ ಎಲ್ಲ ಕಾವ್ಯಗಳ ಕೃತಿಗಳು ನಮಗೆ ಏನಾಗ್ತಾ ಇದ್ದವು ಅಂತಂದರೆ ಕಂಡು ಬರ್ತಾ ಇದ್ದವು. ಹಾಗಾಗಿ ಅರಸು ಮನೆತನಗಳ ಪ್ರೇರಣೆ ಪ್ರಭಾವಗಳು ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಅನ್ನುವುದನ್ನು ನಾವು ಇಲ್ಲಿ ಅರಿತುಕೊಳ್ಳಬಹುದು. ಈ ಕವಿಗಳಲ್ಲಿ ಬಹುತೇಕರು ತಮ್ಮ ಆಶ್ರಿತ ರಾಜರನ್ನು ಸಂತುಷ್ಟಪಡಿಸಲು ಹಾಗೂ ಅವರಿಗೆ ಕೃತಜ್ಞರಾಗಿರಲು ಮಹಾಕಾವ್ಯದ ಪಾತ್ರಕ್ಕೆ ಅವರನ್ನು ಸಮೀಕರಿಸಿ ಗುಣಗಾನ ಮಾಡಿದ್ದಾರೆ. ಹೀಗೆ ಕವಿಗಳಿಂದ ಅದೆಷ್ಟೋ ರಾಜರ ಇತಿಹಾಸಕ್ಕೆ ವಿಷಯ ಪುಷ್ಟಿಯೂ ದೊರಕಿದೆ. ಹಾಗೆಯೇ ರಾಜರು ಕವಿಗಳಿಗೆ ಮಾಡಿದ ಉಪಕಾರ ಶಾಸನಗಳಲ್ಲಿಯೂ ಸಹ ಅದು ಉಲ್ಲೇಖಗೊಂಡಿದೆ. ಇದುವೇ ಮುಂದೆ ಚರಿತ್ರೆಯಾಗಿ ರಚನೆಗೆ ಸಹಕಾರಿ ಆಗಿದೆ. ಉದಾಹರಣೆಗೆ ಇಮ್ಮಡಿ ಅರಿಕೇಶರಿಗೆ ಪಂಪನಿಗೆ ನೀಡಿದ ಕವಿತಾ ಗುಣಾರ್ಣವ, ಸುಕವಿ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಎಂಬ ಬಿರುದುಗಳನ್ನು ಕೊಡುವುದಲ್ಲದೆ ಧರ್ಮಪುರವೆಂಬ ಅಗ್ರಹಾರವನ್ನು ದತ್ತಿಯಾಗಿ ಕೊಟ್ಟ ವಿಷಯ ಗಂಗಾಧರ ಶಿಲಾಶಾಸನದಿಂದ ನಮಗೆ ತಿಳಿಯುತ್ತದೆ. ಹಾಗೆಯೇ ಇಮ್ಮಡಿ ತೈಲಪನು ರನ್ನನಿಗೆ, ಮೂರನೇ ಕೃಷ್ಣನು ಪೊನ್ನನಿಗೆ, ಹೊಯ್ಸಳ ಬಲ್ಲಾಳನು ಜನ್ನನಿಗೆ ಕವಿಚಕ್ರವರ್ತಿ ಬಿರುದುಗಳನ್ನು ನೀಡಿದ್ದು ಇಂದಿಗೂ ಇತಿಹಾಸ. ಈ ಕವಿಗಳಿಗೆ ಕವಿಚಕ್ರವರ್ತಿ ಅನ್ನುವುದಕ್ಕೆ ಆ ಒಂದು ಅರಸರ ಒಂದು ಪ್ರೇರಣೆಯಿಂದಲೇ ಪ್ರಭಾವದಿಂದಲೇ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಹಳೆಗನ್ನಡ ಸಾಹಿತ್ಯದ ಮೇಲೆ
ಧರ್ಮದ ಪ್ರಭಾವ ಹೇಗೆ, ಧರ್ಮದ ಪ್ರಭಾವದ ಮೂಲಕವಾಗಿ ಸಾಹಿತ್ಯ ಹೇಗೆ ಬೆಳೆಯಿತು, ಭಾಷೆ ಹೇಗೆ ಬೆಳೆಯಿತು ಅನ್ನುವುದಕ್ಕೆ ಈ ಒಂದಿಷ್ಟು ಅಂಶಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಪ್ರಮುಖವಾಗಿ ಕಾರಣೀಭೂತವಾಗಿ ನಿಲ್ಲುತ್ತವೆ ಅನ್ನುವುದು. ಹಳೆಗನ್ನಡ ಸಾಹಿತ್ಯಕ್ಕೆ ಧರ್ಮಗಳ ಪ್ರಭಾವದ ಕೊಡುಗೆ ಅಪಾರವಾಗಿದೆ ಅನ್ನುವುದಕ್ಕೆ ಇವಿಷ್ಟು ಅಂಶಗಳು. ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಉಪಲಬ್ಧತೆ ನಮಗೆ ಇನ್ನೂ ಆಗಿಲ್ಲ. ಆದರೆ ಜೈನ ಧರ್ಮದ ಉಪಲಬ್ಧತೆ ನಮಗೆ ಅತಿಯಾಗಿ ಅದರ ಒಂದು ಕುರುಹುಗಳು, ಆಧಾರಗಳು, ಅದಕ್ಕೆ ಸಂಬಂಧಿಸಿದಂತಹ ಒಂದು ದಾಖಲೆಗಳು ನಮಗೇನಾಗಿದ್ದಾವೆ ಅಂತಂದ್ರೆ ಬಂಡೆಗಲ್ಲಿನ ಶಾಸನಗಳಲ್ಲಿ, ಸ್ತಂಭ ಶಾಸನಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ, ಕವಿಗಳು ರಚನೆ ಮಾಡಿದಂತಹ ಗ್ರಂಥಗಳಲ್ಲಿ, ಅವುಗಳಲ್ಲದೆ ತಾಮ್ರಪಟಗಳಲ್ಲಿ, ಅರಸು ಮನೆತನಗಳಿಂದ ರಚಿಸಲ್ಪಟ್ಟಂತಹ ಶಾಸನಗಳಲ್ಲಿ, ಇತಿಹಾಸದಲ್ಲಿ ಜೈನ ಧರ್ಮದ ಪ್ರಭಾವ ಅಧಿಕವಾಗಿತ್ತು ಅನ್ನುವುದಕ್ಕೆ ಅನೇಕ ರೀತಿಯಾದಂತಹ ಕುರುಹುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ, ವಿಶೇಷವಾಗಿ ಹಳೆಗನ್ನಡ ಸಾಹಿತ್ಯದ ಒಂದು ಘಟ್ಟಕ್ಕೆ ಏನಾಗ್ತಾ ಇದ್ದಾವೆ ಅಂತಂದ್ರೆ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಇದಕ್ಕೆ ಉತ್ತಮ ಉದಾಹರಣೆ ಆದಿಕವಿ ಪಂಪ. ಆತ ಮೊದಲು ಪಂಪನ ಮನೆತನ ಮಾಧವ ಸೋಮಯಾಜಿ, ಅವರು ವೈದಿಕ ಧರ್ಮದವರಾಗಿದ್ದರು. ಪಂಪನ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಜೈನ ಧರ್ಮದಂತೆ ನಡೆದುಕೊಂಡರು ಅನ್ನುವುದಕ್ಕೆ ಗಂಗಾಧರ ಶಿಲಾಶಾಸನದಲ್ಲಿ, ಪಂಪನ ಆದಿಪುರಾಣ ಆಗಮಿಕ ಕಾವ್ಯದಲ್ಲಿ, ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯದಲ್ಲಿ ಈ ಒಂದು ವಿಷಯಗಳನ್ನು ಪ್ರಸ್ತಾಪಿಸಿರುವುದು ಕಂಡುಬರ್ತಾ ಇದೆ. ಹಾಗಾಗಿ ಜೈನ ಧರ್ಮವನ್ನು ಸೇರಲಿಕ್ಕೆ ಅಂದಿನ ದಿನಮಾನಗಳಲ್ಲಿ ಜೈನ ಧರ್ಮದ ಪ್ರಭಾವ ಅಸಾಮಾನ್ಯ ವ್ಯಕ್ತಿಗಳಿಗೂ ಹಾಗೂ ಸಾಮಾನ್ಯ ವ್ಯಕ್ತಿಗಳಿಗೂ ಬಹಳಷ್ಟು ಪ್ರಭಾವ ಬೀರಿತ್ತು ಅನ್ನೋದು ಕಂಡುಬರ್ತಾ ಇದೆ. ಇದು ವ್ಯಕ್ತಿಗಳಿಗೆ ಅಲ್ಲದೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯದ ಮೇಲೂ ಉಂಟಾಗಿದೆ ಅನ್ನುವುದಕ್ಕೆ ಪಂಪ ರಚನೆ ಮಾಡಿದಂತಹ ಆದಿಪುರಾಣ ಇದು ಸಂಸ್ಕೃತ ಭಾಷೆಯ ಕೃತಿ. ಜಿನಸೇನಾಚಾರ್ಯರ ಪೂರ್ವ ಪುರಾಣವನ್ನೇ ಆಧಾರವಾಗಿಟ್ಟುಕೊಂಡು ಆದಿಪುರಾಣ ಅಂದರೆ ಆದಿನಾಥ, ಋಷಭದೇವನ 10 ಭವಾವಳಿಗಳ ಕಥೆಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಈ ಆದಿಪುರಾಣದಲ್ಲಿ ಕಂಡು ಬರ್ತಾ ಇದ್ದಾವೆ. ಮೊದಲನೇ ಭಾಗದಲ್ಲಿ ಭವಾವಳಿಗಳನ್ನು ವ್ಯಕ್ತಪಡಿಸಿದರೆ, ಎರಡನೇ ಭಾಗದಲ್ಲಿ ಋಷಭದೇವನ ಮಕ್ಕಳಾಗಿರ್ತಕ್ಕಂತಹ, ಆದಿದೇವನ ಮಕ್ಕಳಾಗಿರ್ತಕ್ಕಂತಹ ಭರತ ಮತ್ತು ಬಾಹುಬಲಿಯರ ಯುದ್ಧ ಪ್ರಸಂಗ ಅತ್ಯಂತ ಶ್ರೇಷ್ಠವಾಗಿ ಈ ಕಾವ್ಯದ ಹೆಗ್ಗಳಿಕೆ, ಕಾವ್ಯದ ಜನಪ್ರಿಯತೆಗೆ ಏನಾಗ್ತಾ ಇದೆ ಅಂತಂದ್ರೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಕನ್ನಡ ಭಾಷೆಯಲ್ಲಿ ಮಹಾಭಾರತವನ್ನು ಅಚ್ಚುಕಟ್ಟಾಗಿ ರಚನೆ ಮಾಡಿದಂತಹ ಒಂದು ಯುಕ್ತಿ, ಶಕ್ತಿ, ಕಾವ್ಯ ಪ್ರತಿಭೆ ಆದಿಕವಿ ಪಂಪನಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದಿಪುರಾಣ ಜೈನ ಧರ್ಮದ ಕೃತಿಯಾದರೆ ವಿಕ್ರಮಾರ್ಜುನ ವಿಜಯ ಕಾವ್ಯಧರ್ಮವಾಗಿ ಕವಿಯ ಪ್ರತಿಭೆಯನ್ನು ಅನಾವರಣಗೊಳ್ತಾ ಇದೆ. ಇಂದಿನ 21ನೇ ಶತಮಾನಕ್ಕೂ 10ನೇ ಶತಮಾನದಲ್ಲಿ ರಚನೆಯಾದಂತಹ ಈ ವಿಕ್ರಮಾರ್ಜುನ ವಿಜಯ ಕೃತಿ ಇವತ್ತಿಗೂ ಅತ್ಯಂತ ಸಂಶೋಧನೆಗೆ, ವಿಮರ್ಶೆಗೆ, ಕವಿಯ ಕಾವ್ಯದ ವಿಷಯವಸ್ತು, ಕವಿಯ ಕಾವ್ಯದ ಶೈಲಿ, ಕವಿಯ ಭಾವಾವೇಶ, ಕವಿಯ ಅಲಂಕಾರ ಗುಣ, ಕವಿಯ ಒಂದು ಮಾರ್ಗಶೈಲಿ, ಕವಿಯ ಒಂದು ಕಾವ್ಯ ಸಿದ್ಧಾಂತ, ವಿಮರ್ಶೆ ಸಿದ್ಧಾಂತ ಮುಂತಾದಗಳು ಎಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಕಾವ್ಯದ ಹಿನ್ನೆಲೆಯನ್ನಿಟ್ಟುಕೊಂಡು ಅಧ್ಯಯನ ಮಾಡ್ತಕ್ಕಂತಹ ಅಧ್ಯಾಪಕರಿಗೆ, ಸಂಶೋಧನೆಯನ್ನು ಮಾಡ್ತಕ್ಕಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕನ್ನಡದ ಆದಿಕವಿ ಎನಿಸಿಕೊಂಡಂತಹ ಪಂಪನ ಆ ಎರಡೂ ಕಾವ್ಯಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಇಂದಿಗೂ ಮತ್ತೆ 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 ಸಂಶೋಧನೆಗೆ ಒಳಪಡ್ತಾ ಇದ್ದಾವೆ. ಅಷ್ಟು ಸಂಶೋಧನೆಗೆ ಆಕರ ವಿಷಯ ವಸ್ತುಗಳಾಗಿ ಕಾರಣೀಕರ್ತವಾಗ್ತಾ ಇದ್ದವು. ಹಳೆಗನ್ನಡ ಸಾಹಿತ್ಯ ಬಗೆದಷ್ಟು ರತ್ನಗಳನ್ನು ಕೊಡ್ತಾ ಇದೆ. ಹಳೆಗನ್ನಡ ಸಾಹಿತ್ಯ ತೋಡಿದಷ್ಟು ಮುತ್ತು ರತ್ನಗಳು ಕನ್ನಡ ಅಧ್ಯಯನಕಾರರಿಗೆ, ಕನ್ನಡವನ್ನು ಅಧ್ಯಾಪನ ಮಾಡ್ತಕ್ಕಂತಹ ಐಚ್ಛಿಕ ವಿಷಯವನ್ನಾಗಿ, ಸಾಹಿತ್ಯಿಕ ವಿಷಯವನ್ನಾಗಿ ಇಷ್ಟಪಟ್ಟು ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅದು ಆಖರವಾಗಿ ಬಹುರತ್ನ ವಸುಂದರವಾಗಿ ಒಂದು ಕಡೆ ರನ್ನ ಹೇಳ್ತಾ ಇದ್ದಾನೆ,
ಎನ್ನ ಲೌಕಿಕ ಕಾವ್ಯ ಬಹುರತ್ನ ವಸುಂಧರ, ಎನ್ನ ಕೃತಿಯ ಪರೀಕ್ಷೆಗೆ ಎಂಟದೆ ಧೈರ್ಯವೇ ಅಂತಕ್ಕಂತಹ ಮಾತು ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ. ಅಂದರೆ ರನ್ನನ ಈ ಲೌಕಿಕ ಕಾವ್ಯ ಸಾಹಸ ಭೀಮ ವಿಜಯ ಕೃತಿ ಏನಾಗ್ತಾ ಇದೆ ಅಂತಂದರೆ, ನನ್ನ ಕೃತಿ ಶ್ರೇಷ್ಠ ಮೌಲ್ಯಗಳನ್ನು ಒಳಗೊಂಡಂತಹ ಒಂದು ಮಹಾಕಾವ್ಯವಾಗಿದೆ ಅನ್ನೋದನ್ನು ಕವಿ ಚಕ್ರವರ್ತಿ ರನ್ನ ಏನು ಮಾಡ್ತಾ ಇದ್ದಾನಂತಂದ್ರೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ಪಂಪನು ಮಹಾಭಾರತವನ್ನೇ ರಚನೆ ಮಾಡಿದ, ರನ್ನನು ಮಹಾಭಾರತವನ್ನೇ ರಚನೆ ಮಾಡಿದ. ಆದರೆ ಪಂಪನಿಗಿಂತಲೂ ರನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅರ್ಥಾತ್ ಹಳೆಗನ್ನಡ ಸಾಹಿತ್ಯ ಲೋಕದಲ್ಲಿ ಭಿನ್ನವಾಗಿ ಕಂಡು ಬರ್ತಾ ಇದ್ದಾನೆ. ಹೇಳಿದಂತಹ ಮಹಾಭಾರತವನ್ನೇ ವಿಭಿನ್ನವಾದಂತಹ ಶೈಲಿಯನ್ನು. ಪಂಪನ ಮುಕ್ತಾಯ ಮಹಾಭಾರತ ಯಾವುದು ಅಂತಂದ್ರೆ ಯುದ್ಧ ಪರ್ವ. ರನ್ನನ ಮಹಾಭಾರತ ಆರಂಭ ಯಾವುದು ಅಂತಂದ್ರೆ ಈ ಯುದ್ಧ ಪರ್ವದ ಸಿಂಹಾವಲೋಕನ ಕ್ರಮ. 18 ದಿನದ ಯುದ್ಧ ಮುಕ್ತಾಯಗೊಳ್ತಾ ಇತ್ತು. ಮುಕ್ತಾಯದ ಹಂತದಲ್ಲಿ ಮಹಾಭಾರತದ ಆರಂಭವನ್ನು ರನ್ನನು ಸಿಂಹಾವಲೋಕನ ಕ್ರಮದಲ್ಲಿ ನಾನು ರಚಿಸಿದೆ ಅಂತಕ್ಕಂತಹ ಮಾತುಗಳನ್ನು ವೈಭವೀಕರಿಸಿ ನಾಟಕೀಯ ಶೈಲಿಗಳನ್ನು ಒಳಗೊಂಡು ಕಾವ್ಯವನ್ನು ರಚನೆ ಮಾಡಿದಂತಹ ಹೆಗ್ಗಳಿಕೆ ಅದು ರನ್ನನಿಗೆ ಸಲ್ತಾ ಇದೆ. ಪ್ರತಿಯೊಂದು ಆಶ್ವಾಸದಲ್ಲಿ, ಪ್ರತಿಯೊಂದು ಪದ್ಯಗಳಲ್ಲಿ ರನ್ನನ ಶಬ್ದಶಕ್ತಿ ಅತಿ ಶ್ರೇಷ್ಠವಾಗಿದೆ ಅನ್ನುವುದಕ್ಕೆ ರನ್ನ ಹೇಳಿದಂತಹ ಮಾತುಗಳೇ ಇಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ವಾಗ್ದೇವಿಯ ಶಬ್ದ ಭಂಡಾರದ ಮುದ್ರೆಯನ್ನೊಡೆದು ಶಬ್ದಗಳನ್ನಾಯ್ದುಕೊಂಡು ಲೌಕಿಕ ಕಾವ್ಯವಂ ರಚನೆ ಮಾಡಿದೆ. ನೋಡಿ ಎಷ್ಟು ಸೊಗಸಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾವ. ಅಂದ್ರೇನು? ವಾಗ್ದೇವಿಯ ಶಬ್ದ ಭಂಡಾರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೇನು? ಸರಸ್ವತಿಯ ವರಪ್ರಸಾದ. ಇಲ್ಲಿ ಸರಸ್ವತಿಯ ವರಪ್ರಸಾದ ಇದೆಯೋ ಇಲ್ಲವೋ ಅದು ಎರಡನೇ ವಿಚಾರ. ಆದರೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು, ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಂಡು ಮೌಲಿಕವಾದಂತಹ 2 ಮಹಾಕಾವ್ಯಗಳನ್ನು ನಾನು ರಚನೆ ಮಾಡಿದ್ದೇನೆ ಅಂತಕ್ಕಂತಹ ರನ್ನನ ಹೆಮ್ಮೆಯ ಮಾತುಗಳನ್ನು ನಾವು ಇಲ್ಲಿ ಪ್ರಶಂಸನೀಯವಾಗಿ ಅದನ್ನು ಹೇಳಲೇಬೇಕು, ಅದನ್ನು ಹೊಗಳೇ ಬೆಳೆಯಲೇಬೇಕು. ಅಂದರೇನು? ವಿದ್ಯೆಯನ್ನು ಯಾರು ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದಾರೋ, ಜ್ಞಾನವನ್ನು ಗಳಿಸಿಕೊಳ್ತಾ ಇದ್ದಾರೋ, ಅದನ್ನು ಪ್ರತಿಭೆಯಾಗಿ ಹೊರ ಹಾಕ್ತಾ ಇದ್ದಾರೋ ಅಂತಹ ವ್ಯಕ್ತಿ ಮಾತ್ರ ಏನು ಮಾಡ್ಬೋದು ಅಂತಂದ್ರೆ ರನ್ನನಂತೆ ಉದ್ಗಾರವನ್ನು ತೆಗೆಯಬಹುದು. ಇಲ್ಲದಿದ್ದರೆ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಅರಿತುಕೊಳ್ಳಬಹುದು. ಹೀಗೆ ಹಳೆಗನ್ನಡ ಸಾಹಿತ್ಯದಲ್ಲಿ ಹಲವಾರು ಮುತ್ತು ರತ್ನಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಕವಿಗಳು ರಚನೆ ಮಾಡಿದಂತಹ ಕಾವ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಅವೆಲ್ಲವೂ ಒಂದೊಂದು ಏನಾಗ್ತಾ ಇದ್ದಾವು ಅಂತಂದರೆ ಬೆಲೆ ಕಟ್ಟಲಾಗದ, ಬೆಲೆ ಬಾಳುವಂತಹ ಒಂದು ಮುತ್ತು ರತ್ನಗಳೇ ಅನ್ನುವುದು. ರತ್ನತ್ರಯರು, ಕವಿ ಚಕ್ರವರ್ತಿಗಳು, ನಾಗಚಂದ್ರ ಕವಿ, ದುರ್ಗಸಿಂಹ ಕವಿ, ನೈಸೇನನ ಧರ್ಮಾಮೃತ, ಹೀಗೆ ಹಳೆಗನ್ನಡ ಸಾಹಿತ್ಯದ ಕವಿಗಳ ಹೆಸರುಗಳನ್ನು ಹೇಳುತ್ತಾ ಹೋದಾಗ ಆ ಪಟ್ಟಿ ದೊಡ್ಡದಾಗಿ ಹಿರಿದಾಗಿ ಬೆಳೆದು ನಿಲ್ಲುತ್ತದೆ. 10ನೇ ಶತಮಾನದವರೆಗೆ, 11ನೇ ಶತಮಾನದವರೆಗೆ ಇದರ ಕಾಲಘಟ್ಟವನ್ನು ನಾವು ಸಾಂಕೇತಿಕವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಹಳೆಗನ್ನಡದ ಕಾವ್ಯಗಳು, ಹಳೆಗನ್ನಡದ ಕೃತಿಗಳು ಅತ್ಯಂತ ಮಹತ್ವಪೂರ್ಣ ಅನ್ನುವುದಕ್ಕೆ ಈ ಒಂದು ಕವಿಗಳ ಕಾವ್ಯಗಳೇ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಹಾಗಾಗಿ ಹಳೆಗನ್ನಡ ಸಾಹಿತ್ಯದ ಪ್ರೇರಣೆ ಪ್ರಭಾವಕ್ಕೆ ಜೈನ ಧರ್ಮ, ಬೌದ್ಧ ಧರ್ಮ ಪ್ರಭಾವ ಬೀರಿದರೆ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಆಧಾರ ಸ್ತಂಭಗಳಾಗಿ ಆರಂಭದಲ್ಲಿ ಅವುಗಳು ಕನ್ನಡ ಭಾಷೆಯ ತಳಪಾಯವನ್ನು ಹಾಕಿದರೆ, ಇಂದು ಸ್ವೀಕರಣದ ಮೂಲಕವಾಗಿ ಕಾಲ ಬದಲಾವಣೆ ಆದಂತೆ, ಜಗತ್ತು ಬದಲಾವಣೆ ಆದಂತೆ ಕನ್ನಡ ಭಾಷೆ ನಿಂತು ನೀರಾಗದೆ ಸದಾ ವಾಹಿನಿಯಂತೆ ಅದು ಹರಿತಾನೇ ಇದೆ. ಹೊಸ ಹೊಸ ಭಾಷೆಗಳ ಸಂಪರ್ಕದ ಮೂಲಕವಾಗಿ ಹಿಂದೂಸ್ತಾನಿ ಸಂಪರ್ಕ, ಹಿಂದಿ ಭಾಷೆಯ ಸಂಪರ್ಕ, ಉರ್ದು, ಫ್ರೆಂಚ್ ಭಾಷೆ, ಇಂಗ್ಲೀಷ್ ಭಾಷೆಯ ಹಲವು ಭಾಷೆಗಳ ಸಂಪರ್ಕದ ಫಲವಾಗಿ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಗಳ ಪಟ್ಟಿಯಲ್ಲಿ, ಅಂದ್ರೇನು, ಸಾಹಿತ್ಯಿಕ ಶ್ರೀಮಂತಿಕೆಯನ್ನು ಹೊಂದಿದಂತಹ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡ ಭಾಷೆಗೆ ಏನಾಗ್ತಾ ಇದೆ ಅಂತಂದ್ರೆ ಹಿರಿದಾದಂತಹ ಸ್ಥಾನವನ್ನು, ಅತ್ಯುನ್ನತ 20 ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಒಂದು ಅನ್ನೋದನ್ನು
ನಾವು ಮರೆಯಬಾರದು. ಭಾರತೀಯ ಭಾಷೆಗಳಲ್ಲಿ ವಿವಿಧ ಭಾಷೆಯ ಸಂಸ್ಕೃತಿಗಳನ್ನು, ವಿವಿಧತೆಯಲ್ಲಿ ಭಾಷೆಗಳನ್ನು ನಾವು ಸಾಹಿತ್ಯಿಕ ಆಧಾರದಲ್ಲಿ ಕಾಣ್ತಾ ಇದ್ದೀವಿ. ಇಂತಹ ವಿವಿಧ ಶಾಸ್ತ್ರೀಯವಾದಂತಹ ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಒಂದು. ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಪಟ್ಟಿಯಲ್ಲಿ ಕನ್ನಡ ಭಾಷೆಯು ಏನಾಗಿದೆ ಅಂತಂದರೆ ಅಗ್ರಸ್ಥಾನದಲ್ಲಿ ಇದೆ ಅನ್ನೋದಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇದ್ದವು. ಇವೆಲ್ಲದಕ್ಕೂ ಕಾರಣ ಯಾವುದು ಅಂತಂದ್ರೆ ಹಳೆಗನ್ನಡ ಸಾಹಿತ್ಯದ ಒಂದು ತಳಪಾಯ. ಆ ತಳಪಾಯವೇ ಅತ್ಯುನ್ನತವಾಗಿದ್ದರೆ ಮುಂದಿನ ಯಾವುದೇ ಹಂತದವರೆಗೂ ಆ ತಳಪಾಯದ ಮೇಲೆ ಎಷ್ಟೇ ಮಹಲುಗಳನ್ನು ಕಟ್ಟುತ್ತಾ ಹೋದರೂ, ಅಂದರೆ ಎಷ್ಟೇ ಸಾಹಿತ್ಯವನ್ನು ನಾವು ರಚನೆ ಮಾಡುತ್ತಾ ಹೋದರೂ ಅದು ಕನ್ನಡ ಸಾಹಿತ್ಯ ಅಲುಗಾಡದಂತಹ ಒಂದು ಕಟ್ಟಡವಾಗಿ, ಒಂದು ಮಹಲುವಾಗಿ ನಿಲ್ಲಲಿಕ್ಕೆ ಕಾರಣೀಕರ್ತವಾದಂತಹ ಅವಸ್ಥೆ ಎಂದರೆ ಅದು ಹಳೆಗನ್ನಡ ಸಾಹಿತ್ಯ. ಆ ಹಳೆಗನ್ನಡ ಸಾಹಿತ್ಯದ ಒಂದು ಮುಖ್ಯವಾದಂತಹ ವಿಚಾರಗಳನ್ನು ನಾವು ಏನು ಮಾಡಿದ್ದೇವೆ ಅಂತಂದ್ರೆ ಅವಲೋಕನ ಮಾಡಿದ್ದೇವೆ. ಪ್ರತಿಯೊಬ್ಬ ಕನ್ನಡ ವಿದ್ಯಾರ್ಥಿ, ಐಚ್ಛಿಕ ಕನ್ನಡ ವಿಷಯವನ್ನು ಓದತಕ್ಕಂತಹ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪಡೆದುಕೊಂಡು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಕ್ಕಂತಹ ಸ್ಪರ್ಧಾ ಮಿತ್ರರಲ್ಲಿ ಹಳೆಗನ್ನಡ ಸಾಹಿತ್ಯವನ್ನು ಎಲ್ಲರೂ ಅತಿ ಅವಶ್ಯಕವಾಗಿ ಓದಲೇಬೇಕು. ಯಾಕೆಂದರೆ ಇಲ್ಲಿ ವಿವಿಧ ರೀತಿಯಾದಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಮಗೆ ಕೇಳಲಾಗುತ್ತೆ. ಹಳೆಗನ್ನಡದ ಕವಿಗಳು ಯಾರು ಅನ್ನುವುದಕ್ಕೆ ಈ ಒಂದು ಕವಿಗಳ ಹೆಸರುಗಳು ತಮಗೆ ಉಪಯುಕ್ತವಾಗಿ ಕಂಡು ಬರ್ತಾ ಇದ್ದವು. ರತ್ನತ್ರಯರು ಯಾರು ಅನ್ನೋದಕ್ಕೆ ಸಾಕಷ್ಟು ಸ್ಪರ್ಧಾ ಮಿತ್ರರು ತಾವು ಸರಿಯಾದ ಅಧ್ಯಯನ ಕ್ರಮ ಮಾಡಿದ್ದರೆ ಪಂಪ, ಪೊನ್ನ, ರನ್ನ ಅನ್ನೋದನ್ನು ತಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಕೆಲವೊಂದಿಷ್ಟು ರತ್ನತ್ರಯರು ಯಾರು ಎಂತಕ್ಕಂತಹ ವಿಚಾರ ಅದು ಗೊಂದಲದ ಗೂಡಾಗಿ ಏನಾಗ್ತಾ ಇದೆ ಅಂತಂದ್ರೆ ರತ್ನತ್ರಯರ ಸಾಲಿಗೆ ಪಂಪ, ಪೊನ್ನ, ಜನನೂ ಏನಾಗ್ತಾ ಇದ್ದಾನಂತಂದ್ರೆ ಸೇರಿಸುವಂತಹ ಒಂದು ಕ್ರಮವನ್ನು ನಾವು ಕಾಣ್ತಾ ಇದ್ದೀವಿ. ಇದು ಸರಿಯಾದ ಅಧ್ಯಯನ ಕ್ರಮ ಅಲ್ಲ. ಪಂಪ, ಪೊನ್ನ, ರನ್ನ ಕವಿಯೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನ, ನಾವೇ ಮೂವರು ರತ್ನತ್ರಯರು ಅನ್ನೋದನ್ನು ರನ್ನ ಏನು ಮಾಡಿದ್ದಾನ ಅಂತಂದ್ರೆ ತನ್ನ ಲೌಕಿಕ ಆಗಮಿಕ ಕಾವ್ಯಗಳಲ್ಲಿ ಆ ವಿಚಾರಗಳನ್ನು ಏನು ಮಾಡಿದ್ದಾನ ಅಂತಂದ್ರೆ ಪ್ರಸ್ತಾಪ ಮಾಡಿರುವುದನ್ನು ಕಾಣ್ತಾ ಇದ್ದೀವಿ. ಹೀಗೆ ಹಲವಾರು ವಿಷಯಗಳು ಹಳೆಗನ್ನಡ ಸಾಹಿತ್ಯದಿಂದ ಓದುವಂತಹ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ವಿಶ್ವವಿದ್ಯಾಲಯಗಳು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಹೀಗೆ ಕರ್ನಾಟಕದಾದ್ಯಂತ ಸ್ಥಾಪಿಸಲ್ಪಟ್ಟಂತಹ ಎಲ್ಲ ಕನ್ನಡ ಅಧ್ಯಯನ ವಿಭಾಗಗಳಲ್ಲಿ ಐಚ್ಛಿಕ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಈ ಒಂದು ಹಳೆಗನ್ನಡ ಸಾಹಿತ್ಯದ ಪ್ರೇರಣೆ ಪ್ರಭಾವ ಅನ್ನುವಂತಹ ಒಂದು ಘಟಕ ಧ್ವನಿ ಮುದ್ರಣ ಪಾಠ ತಮಗೆ ಮನವರಿಕೆ ಆಗಿದೆ ಅನ್ನುವುದನ್ನು ನಾನು ಭಾವಿಸ್ತಾ ಇದ್ದೀನಿ. ಮನವರಿಕೆ ಆಗಿದ್ದರೆ ಈ ಒಂದು ಧ್ವನಿ ಮುದ್ರಣ ಪಾಠಕ್ಕೆ ತಮ್ಮದೊಂದು ಲೈಕನ್ನು ಕೊಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಮುಕ್ತ ಮನಸ್ಸಿನಿಂದ ಈ ಒಂದು ಕಮೆಂಟ್ ಮೂಲಕವಾಗಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ರಿ. ಈ ಒಂದು ಧ್ವನಿ ಮುದ್ರಣ ಪಾಠ ತಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂತಂದರೆ ತಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ಧ್ವನಿ ಮುದ್ರಣ ಪಾಠವನ್ನು ಶೇರ್ ಮಾಡಿ ಹಂಚಿಕೊಳ್ಳ್ರಿ ಅಂತಕ್ಕಂತಹ ಸಲಹೆಯನ್ನು ವ್ಯಕ್ತಪಡುತ್ತಾ, ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಸದಾ ಸಂಪರ್ಕದಲ್ಲಿ ಇಟ್ಟುಕೊಳ್ಳಿ. ನೇಮಕಾತಿ ವಿಚಾರಗಳು, ಮೋಟಿವೇಶನ್ ಚಾನಲ್ಗಳು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಧ್ವನಿ ಮುದ್ರಣ ಪಾಠಗಳನ್ನು ನಾನು ಒಂದು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇದ್ದೀನಿ. ಸದಾ ಬೆಂಬಲಿಸಿ ಅಂತಕ್ಕಂತಹ ವಿಚಾರಗಳನ್ನು ತಿಳಿಸುತ್ತಾ, ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಟಚ್ನಲ್ಲಿರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.